ದೋಷಗಂಧಾಯ ಕಲ್ಯಾಣ ಗುಣಸಿಂಧವೇ ನಮೋ ನಮೋ ಭಕ್ತ ಮುಕ್ತಿದಾಯಿನೇ ಶೇಷಸಾಯಿನೇ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಕೇಳಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಸ್ತಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಂ ಪಣಮತ್ಕಾಮಧೇನುಂಚ ಭಜಸ್ತೋತು ರೂಪಮಂ ಶ್ರೀಭಾವೋದಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸಪ್ತಧರ್ಮರತಾಯ ಚ ಭಜತಾಂ ಕಲ್ವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವೇ ವೈಷ್ಣವೇಂದೀವರೇಂದ್ಯವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲುವೇ ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶದ್ವರ್ಷ ಪೂಜಕಾಂ ಸತ್ಯಪ್ರಮೋದ ತೀರ್ಥಾರ್ಯಾಂ ನೌಮಿ ನ್ಯಾಯ ಸುಧಾರತಾಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಮಹಾಲಯದ ಈ ಪರ್ವಕಾಲದ ಅಂತ್ಯದಲ್ಲಿ ಗರುಡ ಪುರಾಣದ ಕೊನೆಯ ದಿನದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಹಿಂದೆ ನಾವು ಚಿಂತನೆಯನ್ನು ನಡೆಸಿದ್ದು ಪಾಪಿಗಳು ಹೋಗುವ ಮಾರ್ಗ, ಪಾಪಿಗಳು ಯಾವ ಯಾವ ಪಾಪಗಳನ್ನು ಮಾಡಿ ಹೋಗ್ತಾರೆ ಆ ಮಾರ್ಗಕ್ಕೆ, ಹಾಗೆಯೇ ಮೃತನಾದ ಮೇಲೆ 10 ದಿನದ ಕಾರ್ಯಗಳನ್ನು ಯಾವ ತರಹ ಮಾಡಬೇಕು, ಯಾವ ಯಾವ ದಾನವನ್ನು ಮಾಡಬೇಕು, ಯಾವ ಯಾವ ದಾನವನ್ನು ಮಾಡಿದರೆ ಯಾವ ಫಲ, ಹಾಗೂ ಯಮಪುರ ಧರ್ಮರಾಜನಪುರದಲ್ಲಿ ಎಷ್ಟು ದ್ವಾರಗಳಿವೆ, ಆ ದ್ವಾರದಲ್ಲಿ ಯಾವ ಯಾವ ದ್ವಾರದಲ್ಲಿ ಯಾರು ಯಾರು ಹೋಗುತ್ತಾರೆ ಅಂತ ಬಂತು. ಆಮೇಲೆ ಪಾಪಿಗಳು ಯಾವ ಯಾವ ಪಾಪಕ್ಕೆ ಯಾವ ಯಾವ ಜನ್ಮವನ್ನು ಎತ್ತುತ್ತಾರೆ ಅನ್ನೋದು ತಿಳಿದಿದ್ದೇವೆ. ಆಮೇಲೆ ನಿನ್ನೆ ಚಿಂತನೆ ಮಾಡಿದ ವಿಷಯ ಪುಣ್ಯವಂತರು ಹೇಗೆ ಜನ್ಮ ಹೇಳ್ತಾರೆ, ಯಾವ ಯಾವ ಜನ್ಮವನ್ನು ಎತ್ತಾರೆ ಅಂತ ನಿನ್ನೆ ತಿಳಿದೆವು. ಹೇಗೆ ಬರ್ತಾರೆ ಅಂತ ಯಮನ ಪಟ್ಟಣದಲ್ಲಿ ಒಂದು ಪಶ್ಚಿಮ ದ್ವಾರದಲ್ಲಿ ಬರಬೇಕಾದರೆ ಏನು ಮಾಡಬೇಕು ಎಂದು ಹೇಳಿದಾಗ ಅವರೆಲ್ಲ ಮಾಡಿದವರು ಯಮಪುರದಲ್ಲಿ ಪಶ್ಚಿಮ ದ್ವಾರಕ್ಕೆ ಪ್ರವೇಶ ಮಾಡಿ ಯಮಧರ್ಮರಾಯನ ಅರಮನೆಗೆ ಬಂದರೆ, ಸಭಾಸದನಕ್ಕೆ ಬಂದರೆ, ಯಮಧರ್ಮರಾಯ ಸ್ವತಃ ಎದ್ದು ಅವರನ್ನು ಆದರದಿಂದ ಸ್ವಾಗತಿಸ್ತಾನೆ. ಆದರದಿಂದ ಸ್ವಾಗತಿಸಿ ಅವರಿಗೆ ನಮಸ್ಕಾರ ಮಾಡಿ ಸ್ವತಃ ಯಮಧರ್ಮರಾಜ ಆ ಪುಣ್ಯವಂತರಿಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಅವರನ್ನು ಒಳಗೆ ಕರೆದುಕೊಂಡು ಬಂದು ಬಂಗಾರದ ಸಿಂಹಾಸನದ ಮೇಲೆ ಕೂಡಿಸ್ತಾನೆ. ಕೂಡಿಸಿಬಿಟ್ಟು ಸಭೆಯಲ್ಲಿ ಇದ್ದ ಎಲ್ಲರೂ ಹೇಳ್ತಾನೆ, ಭೋ ಇವರು ಬಂದಿದ್ದಾರೆ, ಕಲಿಯುಗ ಅಂತಹ ಪಾಪದ ಕಾಲದಲ್ಲಿ ಇಂತಹ ಪುಣ್ಯ ಕಾರ್ಯವನ್ನು ಮಾಡಿ ಇವರು ನನ್ನ ಪುರಕ್ಕೆ ಬಂದಿದ್ದಾರೆ, ಇವರಿಗೆ ನೀವೆಲ್ಲರೂ ನಮಸ್ಕರಿಸಿ ಅಂತ ನಮಸ್ಕಾರ ಮಾಡಿಸ್ತಾರೆ. ಇದರಲ್ಲಿ ನಾವು ತಿಳಿದುಕೊಳ್ಬೇಕೇನು ಅಂತಂದರೆ, ಗುರು ಹಿರಿಯರು ಬಂದರೆ, ತಂದೆ ತಾಯಿಗಳು ಇದ್ದರೆ, ಮನೆಯಲ್ಲಿ ಹಿರಿಯರು ಬಂದರೆ, ಯಾರಾದರೂ ದೊಡ್ಡ ವ್ಯಕ್ತಿಗಳು ಬಂದರೆ ನಮಸ್ಕಾರ ಮಾಡಬೇಕು. ಸುಮ್ಮನೆ ಬಂದ್ರೆ ಏನೋ ಬಂದರೆ ಬನ್ನಿ ಕೂತ್ಕೊಳ್ಳಿ ಅಂತನ್ನೋದು. ಈಗ ಅದೂ ಇಲ್ಲ ಬಿಡಿ, ಬಾಗಿಲು ಹಾಕ್ಬಿಟ್ಟಿರ್ತಾರೆ, ಕಿಟಕಿ ತೆಗೆದುಬಿಟ್ಟು ಇದಾರ ಅವರಿಲ್ಲ, ಬಾಗಿಲು ಮುಚ್ಚಿಬಿಡೋದು ಅಷ್ಟೇ. ತೆಗಿಯೋ ಪ್ರಮೇಯನೇ ಇಲ್ಲ. ಈಗ ತೆಗೆದು ಬಿಟ್ಟು ಕರೆದ್ರು ಕೂಡ ಅವ್ರು ಕುತ್ಕೊಂಡಿರ್ಬೇಕು, ಅವ್ರು ಬರೋದಕ್ಕೆ ಇವ್ರ ಪಾಡಿಗೆ ಅವ್ರ ಮೊಬೈಲ್ ನೋಡ್ಕೊಂಡು ಆ ಕಡೆ ಕುತ್ಕೊಂಡ್ಬಿಟ್ಟಿರ್ತಾರೆ ತಿರ್ಕೊಂಡು. ಈ ತರಹ ಮಾಡಬಾರ್ದು. ದೊಡ್ಡವರಿಗೆ ಅಗೌರವ ಸೂಚಿಸಿದಂತೆ ಅವರು ಬಂದರೆ ಅವರಿಗೆ ನಮಸ್ಕಾರ ಮಾಡಿ. ಸ್ವತಃ ಧರ್ಮರಾಜ ಮಹಾ ಉತ್ತಮವನಾದವನು, ಅವನು ನಮಸ್ಕಾರ ಮಾಡ್ತಾನೆ. ಆ ದ್ವಾರಕ್ಕೆ ಬರುವ ಪುಣ್ಯವಂತರನ್ನು ಕಂಡ್ರೆ ಮತ್ತೆ ಸಭೆಯಲ್ಲಿರುವ ಎಲ್ಲರಿಗೂ ಹೇಳ್ತಾನೆ ನಮಸ್ಕಾರ ಮಾಡಿ ಇವರಿಗೆ ಅಂತ. ಆಮೇಲೆ ಅವರ ಪಾದ ತೊಳೆದು ಪಾದ ಪ್ರಕ್ಷಾಲನೆ ಮಾಡಿಕೊಂಡು ಚಂದನವನ್ನು ಹಚ್ಚಿ, ಯಮಧರ್ಮರಾಜ ಹೀಗೆ ಮಾಡ್ತಾನೆ ಅಂತಂದರೆ ಯಮನೇ ಹೀಗೆ ಮಾಡ್ತಾನೆ ಅನ್ನಬೇಕಾದ್ರೆ ನಾವು ಮಾಡಲಿಲ್ಲ ಅಂದರೆ ನಮಗೆ ಈ ಥರ ಶಿಕ್ಷೆ ಕೊಡ್ತಾನೆ ಅವನು. ನಾನೇ ಮಾಡ್ತೀನಿ, ನೀನು ಮಾಡಲ್ಲ ಅಂದರೆ ನೀನು ಎಂತಹ ಪಾಪಿ ನೀನು ಅಂತ ನಮಗೆ ದಕ್ಷಿಣ ದ್ವಾರಕ್ಕೆ ಕರ್ಕೊಂಡು ಹೋದವನು. ನಮಗೆ ನೋಡಿ ಇಲ್ಲಿ ಈ ತರಹ ಸ್ವಾಗತ. ನಮಗೇನಂದರೆ ದಕ್ಷಿಣ ದ್ವಾರಕ್ಕೆ ಬಂದ ತಕ್ಷಣ ಒಳ್ಳೆ ಎಲ್ಲರೂ ಸೇರಿ ಸ್ವಾಗತ ಮಾಡ್ತಾರೆ, ನಮಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಏನಿಲ್ಲ, ಇಲ್ಲಿ ಅವರು ಕರ್ಕೊಂಡೋಗಿ ಕುದುರೆಗಳು ಪಲ್ಲಕ್ಕಿಗಳು ಇರ್ತಾರೆ, ಸಮೇತ ಅವರು ಬಂದರು ಅಂದರೆ ಸ್ವತಃ ಯಮರಾಜ ಅವರಿಗೆ ಸಿಂಹಾಸನವನ್ನು ಕೊಟ್ಟು ಕೂಡಿಸ್ತಾನೆ. ಎಂತಹ ಪುಣ್ಯವಂತರು ನೀವು, ಏನು ಸಾಧನೆ ಮಾಡಿಬಿಟ್ಟಿದ್ದೀರಾ ಕಲಿಯುಗದಲ್ಲಿ ನೀವು ಅಂತ. ಇದನ್ನು ಕೊಟ್ಟುಕೊಂಡು ನಾವು ತಿಳ್ಕೊಳ್ಬೇಕೇನಪ್ಪ ಅಂತಂದರೆ,
ಗುರು ಹಿರಿಯರು ಬಂದಾಗ ಗೌರವ ಕೊಡಬೇಕು. ಗೌರವ ಕೊಡಬೇಕು. ನಾನು ಏನು ನಾನು ಶ್ರೀಮಂತ, ನಾನು ಹಾಗಿದ್ದೇನೆ, ಇಷ್ಟು ಓದಿದ್ದೇನೆ, ನಾನು ಅಷ್ಟು ಓದಿದ್ದೇನೆ, ನಾನು ಅವ್ರನ್ನ ಯಾಕೆ ನಮಸ್ಕಾರ ಮಾಡಬೇಕು? ಅವರಿಗೆ ನಮಸ್ಕಾರ ಮಾಡ್ತಿಲ್ಲ ರೀ ನೀವು, ಅವರಲ್ಲಿರುವ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದೀರಾ ಅಂತ ಜ್ಞಾನ ಇರಬೇಕು. ನೋಡಿ, ಸ್ವಾಮಿಗಳಿಗೆ ನಮಸ್ಕಾರ ಮಾಡಿದರೆ ಸ್ವಾಮಿಗಳು ನಾರಾಯಣ ನಾರಾಯಣ ಅಂತಾರೆ. ಯಾಕೆಂದ್ರೆ ನನಗಲ್ಲ ನಮಸ್ಕಾರ ಮಾಡ್ತಾ ಇರೋದು, ನನ್ನೊಳಗಿರುವ ನಾರಾಯಣನಿಗೆ ನೀನು ಅಂತ. ನಮಗೆ ಅನುಸಂಧಾನ ಇರಬೇಕು. ನಿಮಗೆ ಮಾಡ್ತಾ ಇದ್ದೇನೆ ಹಿರಿಯರು ಕರೆಕ್ಟು, ನಿಮ್ಮೊಳಗಿರುವ ನಾರಾಯಣನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ, ಆಮೇಲೆ ನಿಮಗೆ ನಮಸ್ಕಾರ. ಆ ಭಾವನೆ ಇರಬೇಕು. ಆ ಭಾವನೆ ಇಲ್ಲದೇನೆ ನಾನು ಯಾರಿಗೋ ನಮಸ್ಕಾರ ಮಾಡ್ತೀನಿ, ಸಿಕ್ಕವರಿಗೆ ನಮಸ್ಕಾರ ಮಾಡಿಬಿಡೋದು. ತಂದೆ ತಾಯಿಗಳು ಬಂದರೆ ಎದ್ದು ನಿಲ್ಲುವ ಸೌಜನ್ಯ ಈಗಿನ ಮಕ್ಕಳಿಗಿಲ್ಲ. ನಮಗೇನೋ ವಯಸ್ಸಾಗೋಯ್ತು ಬಿಡಿ, ಇನ್ನು ಮುಂದಾದರೂ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಲಿಸಬೇಕು ಆ ಸಂಸ್ಕೃತಿಯನ್ನು. ಹೀಗೆ ಅನ್ಬಿಡೋದು, ಹಾಯ್ ಅನ್ಬಿಡೋದು, ಮುಗಿದೋಯ್ತು. ಅದು ಎಲ್ಲಿಂದ ಬಂದು ಗೊತ್ತಿಲ್ಲ. ಹಾಗೆ ನಮಗೆ ಒಂದು ಕೈ ಎತ್ತಿ ನಮಸ್ಕಾರ ಮಾಡಿದರೆ ಮುಂದಿನ ಜನ್ಮಗಳಲ್ಲಿ ಒಂದು ಕೈ ತೆಗಿತಾನೆ ಭಗವಂತ. ನಿನಗೆ ಎರಡು ಕೈ ಕೊಟ್ಟಿದ್ದು ಕೈ ಜೋಡಿಸಿ ನಮಸ್ಕಾರ ಮಾಡಲಿಕ್ಕೆ. ಒಂದು ಕೈಯಿಂದ ನಮಸ್ಕಾರ ಮಾಡ್ತೀನಿ, ಇನ್ನೊಂದು ಕೈ ವೇಸ್ಟು. ಅದನ್ನು ನಿನಗೆ ಯಾಕೆ ಕೊಡಬೇಕು? ಒಂದು ಕೈ ತೆಗೆದು ಬಿಡ್ತಾನೆ ಭಗವಂತ ಅವನು. ನಮಗೆ ಈ ಥರ ಸಂಸ್ಕೃತಿ ನಾವು ಮಕ್ಕಳು ಮೊಮ್ಮಕ್ಕಳುಗಳು ಕಲಿಯುವುದು ಬೇಡ. ನಾವು ಸಂಸ್ಕೃತಿ ಹಾಕ್ಕೊಡ್ಬೇಕು. ಗುರು ಹಿರಿಯರನ್ನು ಕಂಡ್ರೆ ನಮಸ್ಕಾರ ಮಾಡಬೇಕು, ಗೌರವ ಕೊಡಬೇಕು, ತಲೆಬಾಗಿ ನಮಸ್ಕಾರ ಮಾಡಬೇಕು. ಯಾಕೆ ಮಂಡಿ ನೋವುಗಳೆಲ್ಲ ಬರುತ್ತೆ? ಕುತ್ಕೊಳ್ಳಿಕ್ಕಾಗಲ್ಲ, ಮಾಡ್ಲಿಕ್ಕಾಗಲ್ಲ ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ನಾವು ಗುರು ಹಿರಿಯರಿಗೆ ಬಗ್ಗಿ ನಮಸ್ಕಾರ ಮಾಡಿರಲ್ಲ. ಅವ್ರಂತಾರೆ, ನಿನಗೆ ಯಾಕೆ ಕೊಡಬೇಕು ಆರೋಗ್ಯನ? ಮಂಡಿ ನೋವು ಯಾಕೆ ಕೊಡಬೇಕು? ಮಂಡಿ ಯಾಕೆ ಸರಿ ಇರ್ಬೇಕು ನಿನಗೆ? ಗುರು ಹಿರಿಯರಿಗೆ ಬಗ್ಗಿ ನಮಸ್ಕಾರ ಮಾಡಲಿಲ್ಲ ಅಂದರೆ ನಿನಗೆ ಯಾಕೆ ಬೇಕು? ಅದನ್ನ ನಾವು ಯೋಚನೆ ಮಾಡಿಬಿಟ್ಟು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಯಮಧರ್ಮರಾಜ ತೋರಿಸ್ಕೊಡ್ತಾರೆ. ಮುಂದೆ ನೋಡಿ, ಆ ಸಾಲಿಗ್ರಾಮದ ಪೂಜೆಯನ್ನು ಹೇಳಿದ. ಸಾಲಿಗ್ರಾಮದ ತೀರ್ಥವನ್ನು ದಿವಸ ಶಾಲಿಗ್ರಾಮದ ತೀರ್ಥವನ್ನು ತಗೊಳ್ತಾರೆ, ಅಂಥವ್ರು ಅಲ್ಲಿ ಹೋಗ್ತಾರೆ. ನಾವು ಶಾಲಿಗ್ರಾಮದ ಪೂಜೆ ಮಾಡ್ತಾ ಇದ್ರೆ ದಿವಸ ಸರಿ, ಇಲ್ಲ ಅಂದರೆ ಆ ಅಧಿಕಾರಿಗಳು, ಸಾಲಿಗ್ರಾಮದ ಪೂಜೆ ಮಾಡುವ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂದರೆ ಯಾಕೆ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡಬೇಕು. ಆಮೇಲಿಂದನಾದರೂ ಪ್ರಾರಂಭ ಮಾಡಬೇಕು, ಮುಂದಿನ ಮಕ್ಕಳಿಗಾದರೂ ಹೇಳ್ಕೊಡ್ಬೇಕು. ಇದನ್ನ ಯಮಧರ್ಮರಾಜ ತೋರಿಸಿಕೊಡ್ತಾನೆ. ಆಮೇಲೆ ಮುಂದೆ ಮೋಕ್ಷ ಧರ್ಮವನ್ನು ಭಗವಂತ ಹೇಳ್ತಾನೆ. ಗರುಡ ಕೇಳ್ತಾನೆ, ಸುತಾಮಯ ದಯಾ ಸಿಂಧೋ ಹಿ ಅಜ್ಞಾನ ಜೀವ ಸಂಸ್ಕೃತಿ ಅಧುನಾ ಶ್ರೋತುಮಿಚ್ಛಾಮಿ ಮೋಕ್ಷೋಪಾಯಂ ಸನಾತನಂ. ಈ ಜೀವ ಅಜ್ಞಾನದಿಂದ ಸಂಸಾರದಲ್ಲಿ ಬಿದ್ದು ಸುತ್ತಾ ಇದ್ದಾನೆ. ಹೊರಗೆ ಬರುವ ದಾರಿನೇ ಗೊತ್ತಾಗ್ತಾ ಇಲ್ಲ ಅವನಿಗೆ. ಈಗ ಸನಾತನ ಧರ್ಮದ ಮೋಕ್ಷವನ್ನು ಪಡೆಯುವ ಉಪಾಯವನ್ನು ಕೇಳಲು ಇಚ್ಛಿಸ್ತೇನೆ, ಹೇಳು ಭಗವಂತ ಅಂತ ಭಗವಂತನಿಗೆ ಕೇಳ್ತಾರೆ. ಭಗವಾನ್ ದೇವದೇವೇಶ ಶರಣಾಗತ ವತ್ಸಲ ಅಸಾರೇ ಘೋರ ಸಂಸಾರೇ ಸರ್ವ ದುಃಖ ಮಲೀಮಸೇ. ನಾನಾ ವಿಧ ಶರೀರಸ್ಥ ಅನಂತ ಜೀವರಾಶಯ ಜಾಯಂತೆ ಚ ಮಿರಿಯಂತೆ ಚ ತೇಷಾಮಂತೋ ನ ವಿದ್ಯತೆ ಸದಾ ದುಃಖತರ ಏವ ನ ಸುಖಿ ವಿದ್ಯತೆ ಕ್ವಚಿತ್ ಕೇನೋಪಾಯೇನ ಮೋಕ್ಷೇಶ ಮುಚ್ಯಂತೆ ಪದಮೇ ಪ್ರಭೋ. ದೇವತೆಗಳಿಗೂ ದೇವನಾದವನು, ದೇವರ ದೇವ ಭಗವಂತ ನಾರಾಯಣ. ಶರಣಾಗತರಾದವರಲ್ಲಿ ಅತ್ಯಂತ ಪ್ರೀತಿಯುಳ್ಳವನು, ಅತ್ಯಂತ ಕರುಣೆಯುಳ್ಳವನು ಎಲ್ಲ ಜೀವಿಗಳಲ್ಲೂ. ಎಲ್ಲ ದುಃಖಗಳಿಂದ ಮಲಿನವಾದ ನಿಸ್ಸಾರವಾದ ಈ ಘೋರವಾದ ಸಂಸಾರ, ಇದರಲ್ಲಿ ಸಾರ ಏನೂ ಇಲ್ಲ ರೀ, ಸಾರ ಏನೂ ಇಲ್ಲ. ಯಾಕೆ ಅಂತಂದ್ರೆ ಒಂದು ಮಿಂಚಿನ ಹುಳ ಬಂದು ಏನಾಗತ್ತೆ, ದೀಪದ ಹತ್ರ ಬರುತ್ತೆ, ಅದರ ಪ್ರಕಾಶ ಪಡೆಯೋ ಏನೋ ಇದೆ ಅಂತ ಬರುತ್ತೆ, ಬೀಳುತ್ತೆ. ಹಾಗೆ ಸಂಸಾರದಲ್ಲಿ ನಾವು ಬೀಳ್ತೇವೆ. ಅನಂತವಾದ ಜೀವರಾಶಿಗಳು ಅನೇಕ ಶರೀರಗಳಲ್ಲಿ ಹುಟ್ಟುತ್ತವೆ ಸಾಯ್ತವೆ. ಅವುಗಳಿಗೆ ಕೊನೆಯೇ ಇಲ್ಲ. ಹುಟ್ಟುತ್ತವೆ ಸಾಯ್ತವೆ. ನಾವು ಎಲ್ಲಿಂದ ಬಂದಿದ್ದೇವೋ ಅಲ್ಲಿಗೆ ಹೋಗಬೇಕು, ಅದು ನಮ್ಮ ಗುರಿ. ಎಲ್ಲಿಗೆ ಹೋಗಬೇಕು, ದಾರಿ ಯಾವುದಯ್ಯ ವೈಕುಂಠಕ್ಕೆ ಗೊತ್ತಿಲ್ಲ ನಮಗೆ ಎಲ್ಲಿಗೆ ಹೋಗಬೇಕು ಅಂತ ಭಗವಂತನಿಗೆ ಕೇಳಬೇಕು. ಎಲ್ಲಿಂದ ಬಂದಿದ್ದೇವೆ? ಸಾಮಾನ್ಯ ನಾವು ಕೇಳ್ತೀವಿ, ಇಲ್ಲಿಗೆ ಎಲ್ಲಿಂದ ಬಂದ್ರಿ? ಮಲ್ಲೇಶ್ವರಂನಿಂದ ಬಂದೆ. ಮಲ್ಲೇಶ್ವರಂಗೆ ಎಲ್ಲಿಂದ ಬಂದ್ರಿ? ನಮ್ಮನೆಯಿಂದ ಬಂದೆ. ಮಲ್ಲೇಶ್ವರಂನಲ್ಲಿ ಎಲ್ಲಿಂದ ಬಂದ್ರಿ ನೀವು? ಮಲ್ಲೇಶ್ವರಂಗೆ
ಬೇರೆ ಊರಿಂದ ಬಂದೆ, ಆ ಊರಿಗೆ ಎಲ್ಲಿಂದ ಬಂದ್ರಿ, ಆ ಊರಿಂದ ಇನ್ನೊಂದು ಊರಿಗೆ, ಅಲ್ಲಿಂದ ಏನು ಬಂದ್ರಿ, ನಮ್ಮ ಅಪ್ಪನ ಹೊಟ್ಟೆಯಿಂದ ಬಂದ್ರಿ, ನಿಮ್ಮ ಅಮ್ಮನ ಹೊಟ್ಟೆಗೆ ಎಲ್ಲಿಂದ ಬಂದ್ರಿ, ಅದು ಆನ್ಸರ್ ಇಲ್ಲ. ಅದು ಭಗವಂತ ಕಳಿಸಿದ ನಿಮಗೆ. ನೀವು ಎಲ್ಲಿಂದ ಬಂದಿದ್ದೀರೋ ಅಲ್ಲಿಗೆ ಹೋಗುವ ಗುರಿ ನಿಮ್ದಿರಬೇಕು. ಎಲ್ಲಿಂದ ಬಂದೀವಿ ಅನ್ನೋದು ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ. ಈ ಸಂಸಾರದಲ್ಲಿ ನಾವು ಬಿದ್ದು ಮುಳುಗಿ 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 ಸುತ್ತಾ ಇದ್ದೀವಿ ಹೊರತು ನಾವು ಇದನ್ನು ಪಾರಾಗುವ ವಿಧಾನವನ್ನು ಕಾಣುತ್ತಿಲ್ಲ. ಯಾವಾಗಲೂ ದುಃಖಿಗಳೇ. ನಮ್ಮ ಸುಖವೂ ಕೂಡ ದುಃಖ ಮಿಶ್ರಿತ. ಮೋಕ್ಷದ ಒಡೆಯ, ಮೋಕ್ಷೇಶ ಅಂದರೆ ಮೋಕ್ಷದಲ್ಲಿರುವವರಿಗೆಲ್ಲ ಒಡೆಯ ಅವನು. ಇದರಿಂದ ಹಾಗೆ ಹೇಳ್ತಾರೆ, ಮೋಕ್ಷದಲ್ಲಿ ನಾನು ಒಂದೇ ಅವರು ಒಂದೇ ಅನ್ನುವರು ಕೆಲವರು ಇದ್ದಾರೆ. ಅದಕ್ಕೆ ಹೇಳ್ತಾರೆ ಮೋಕ್ಷೇಶ, ನೀನು ಮೋಕ್ಷದಲ್ಲಿರುವವರಿಗೆ ಈಶ ಒಡೆಯ ಅಂತ. ಯಾವ ಉಪಾಯಗಳಿಂದ ಜನ ಮುಕ್ತಿ ಪಡೆಯುತ್ತಾರೆ ಹೇಳು ಅಂತ ಕೇಳ್ತಾರೆ. ಭಗವಂತ ಹೇಳ್ತಾರೆ, ಗರುಡ, ನೀನು ಉತ್ತಮ ಪ್ರಶ್ನೆಯನ್ನು ಮಾಡಿದ್ದೀಯಾ. ಯಾವ ಪ್ರಶ್ನೆಯನ್ನು ಮಾಡಿದ್ಯೋ ಅದನ್ನು ವಿವರಿಸ್ತೇನೆ. ಅದನ್ನು ಕೇಳುವುದರಿಂದ ಮನುಷ್ಯ ಈ ಸಂಸಾರದಿಂದ ಬಿಡುಗಡೆ ಹೊಂತಾನೆ ಅಂತ ಭಗವಂತ ಹೇಳ್ತಾನೆ. ಅಸ್ತಿದೇವ ಪರಬ್ರಹ್ಮ ಸ್ವರೂಪಿ ನಿಷ್ಕಲ ಶಿವ ಸರ್ವಜ್ಞ ಸರ್ವಕರ್ತಾ ಚ ಸರ್ವೇಶೋ ನಿರ್ಮಲೋದ್ವಯ ಸ್ವಯಂ ಜ್ಯೋತಿರ ಅನಾದ್ಯಂತೋ ನಿರ್ವಿಕಾರ ಪರಾತ್ಪರ ನಿರ್ಗುಣ ಸಚ್ಚಿದಾನಂದ ತದಾಂಶಾದ್ವೇ ಜೀವಸಂತ್ಯಕ ಅನಾದ್ಯ ವಿದ್ಯೋಪಹತಾಗ್ನೌ ವಿಸ್ಫುಲಿಂಗಕಾ ದೇಹಾದ್ವಿಪಾದಿ ಸಂಭಿನ್ನಾಸ್ತೆ ಧರ್ಮ ಗರ್ಭವಿರಾನಾದಿಭಿ. ದೇವರು ಪರಬ್ರಹ್ಮ ಸ್ವರೂಪಿ, ಅವಿಭಕ್ತ, ಮಂಗಳ ಸ್ವರೂಪ. ಅವನಲ್ಲಿ ಅಮಂಗಲ ಸ್ವಲ್ಪವೂ ಇಲ್ಲ, ಅಮಂಗಲರಹಿತ. ಅವನು ಎಲ್ಲವನ್ನೂ ತಿಳಿದವನು, ಎಲ್ಲ ಕಾಲಗಳಲ್ಲೂ ತಿಳಿದವನು, ಎಲ್ಲ ವಸ್ತುಗಳನ್ನೂ ಕೂಲಂಕುಷವಾಗಿ ತಿಳಿದವನು, ಎಲ್ಲ ಕಾರ್ಯಗಳ ಕರ್ತೃ ಅವನೇನೆ, ಎಲ್ಲದರ ಒಡೆಯ. ನಾವು ಏನೇನು ನೋಡ್ತೀವೋ ಎಲ್ಲವೂ ಅವನ ಅಧೀನತ್ವ. ಕಲ್ಮಶರಹಿತ, ದೋಷರಹಿತ ಅವನು. ಅವನಿಗೆ ಸಮನಾದ ಎರಡನೆಯವರಾದ ಇಲ್ಲವನು ಇಲ್ಲೇ ಇಲ್ಲ. ನ ಕಷ್ಟಾನ ಸಮಾಗತಿ. ಅವನಿಗೆ ಸಮನಾದವರು ಇಲ್ಲ ಅಂದಮೇಲೆ ಅವನಿಗಿಂತ ಉತ್ತಮರಾದವರು ಇಲ್ಲ ಅಂತ ಹೇಳಬೇಕಾದ್ದಾನೆ ಇಲ್ಲ. ಸಮನೇ ಇಲ್ಲ ಅಂದರೆ ಉತ್ತಮರು ಎಲ್ಲಿಂದ ಬರಬೇಕು? ಉತ್ತಮರು ಇಲ್ಲ. ಜೀವ ಅಂತ ಕರೆಯಲ್ಪಡವನು ಅವನು ಸ್ವಯಂ ಜ್ಯೋತಿ ಸ್ವರೂಪ. ಆದಿ ಅಂತ್ಯಗಳಿಲ್ಲ ಜೀವನಿಗೂ, ವಿಕಾರರಹಿತ, ಪರಾತ್ಪರ, ನಿರ್ಗುಣನಾದ ಅವನು. ಭಗವಂತನಿಂದಲೇ ಅವನ ಪ್ರತಿಬಿಂಬ ಜೀವ ಬಂದಿದ್ದಾನೆ. ಭಗವಂತ ಬಿಂಬ, ನಾವು ಪ್ರತಿಬಿಂಬ. ನಾವು ಜ್ಞಾನಾನಂದ ಸ್ವರೂಪರೇ, ನಮ್ಮ ಜೀವನೂ ಜ್ಞಾನಾನಂದ ಸ್ವರೂಪನೇ. ಅವನ ಯೋಗ್ಯತೆಗೆ ಎಷ್ಟೋ, ಆ ಜೀವನ ಯೋಗ್ಯತೆ ಎಷ್ಟೋ ಅಷ್ಟು ಜ್ಞಾನಾನಂದ ಸ್ವರೂಪ, ಪೂರ್ಣಾನಂದ ಸ್ವರೂಪ. ಒಂದು ಕೊಡದಲ್ಲಿ ನೀರು ತೆಗೆದುಕೊಳ್ತೀರಾ, ಒಂದು ಕೊಡ ತುಂಬ ಇದೆ. ಒಂದು ಲೋಟ ತೆಗೆದುಕೊಳ್ತೀರಾ, ಒಂದು ಲೋಟ ತುಂಬ ಇದೆ. ಏನಂತೀರಾ? ಕೊಡನೂ ಪೂರ್ಣ ತುಂಬಿದೆ, ಲೋಟನೂ ಪೂರ್ಣ ತುಂಬಿದೆ. ಹಾಗಾದರೆ ಕೊಡಕ್ಕೂ ಲೋಟಕ್ಕೂ ವ್ಯತ್ಯಾಸ ಇಲ್ವಾ? ಕೊಡದ ಖಾಲಿ ಮಾಡಿ ಕೊಡದಲ್ಲಿ ಈ ಪೂರ್ಣತೆಯನ್ನು ಹಾಕಿದರೆ ತುಂಬತ್ತಾ? ಲೋಟ ತುಂಬತ್ತಾ? ಇಲ್ಲ ಅಲ್ವಾ? ಆ ಕೊಡದ ನೀರು ಹಿಡಿಯತ್ತಾ? ಹಿಡಿಲಿಕ್ಕಾಗಲ್ಲ ಅಲ್ವಾ? ಅವರವರ ಯೋಗ್ಯತೆಯಲ್ಲಿ ಆಯಾ ಜೀವ ಪೂರ್ಣಾನಂದ. ಆ ಪೂರ್ಣಾನಂದವನ್ನು ಪಡೆಯಲಿಕ್ಕೆ ಹೋಗುವುದೇ ಮೋಕ್ಷವನ್ನು ಕಂಡುಕೊಳ್ಳುವ ದಾರಿ. ಅದನ್ನು ನಾವು ಕಂಡುಕೊಳ್ಬೇಕು. ದೇವರಿಂದ ಅತ್ಯಂತ ಭಿನ್ನವಾಗಿದ್ದೀವಿ ನಾವು. ದೇವರಿಂದ ನಾವು ದೇವರು ಒಂದೇ ಅಲ್ಲ. ದೇವರು ನಾವು ಈಗ ಇಲ್ಲ, ನಮಗೆ ಜ್ಞಾನ ಬಂದ ಮೇಲೆ ಒಂದೇ ಆಗ್ತೀವಿ. ಇವೆಲ್ಲವೂ ಸುಳ್ಳು. ಮೋಕ್ಷದಲ್ಲಿ ನಾವು ಒಂದು ಆಗ್ತೀವಿ, ಸುಳ್ಳು. ಅದಕ್ಕೆ ಹೇಳ್ಬಿಟ್ರು ಮೋಕ್ಷೇಶ ಅಂತ. ಇದರಲ್ಲಿ ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಆತ್ಮನಿವೇದನ 9 ವಿಧ ಭಕ್ತಿ ಹೇಳಬೇಕಾದ್ರೆ ಆತ್ಮನಿವೇದನ ಅಂದ್ರೇನು? ಆತ್ಮ ಸಮರ್ಪಣೆ ಅಂದ್ರು ನನ್ನನ್ನು ನಾನೇ ಸಮರ್ಪಣೆ ಮಾಡಬೇಕು ಅನ್ನೋದಲ್ಲ. ಆತ್ಮ ಸಮರ್ಪಣೆ ಎಂದರೆ ಮೋಕ್ಷದಲ್ಲೂ ಭಗವಂತನು ಸ್ವತಂತ್ರ, ಭಗವಂತನೂ ನಮ್ಮ ಒಡೆಯ, ಮೋಕ್ಷದಲ್ಲೂ ನಮಗೆ ನಿಯಾಮಕ ಭಗವಂತ ಎಂದು ತಿಳಿದುಕೊಳ್ಳುವುದೇ ಆತ್ಮನಿವೇದನೆ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಇನ್ಯಾರೂ ಅದನ್ನು ಮುಟ್ಲಿಕ್ಕೆ ಹೋಗಿಲ್ಲ. ಹಾಗೆ ಆತ್ಮನಿವೇದನೆ, ಬೆಂಕಿಯ ಗಿರಿಗಳು ದೇವರಿಂದ ಅತ್ಯಂತ ಭಿನ್ನ. ದೇವರು, ನೀವು ಒಂದು ಸೂರ್ಯನ ಮುಂದೆ ಒಂದು ಮಿಣುಕು ಒಳ ಹೋದರೆ ಏನು, ನನ್ನ ಹತ್ರನೂ ಬೆಳಕಿದೆ, ನಾನು ಸೂರ್ಯನಿಗೆ ಸಮಾನ ಆಗ್ಲಿಕ್ಕಾಗತ್ತಾ? ಹಾಗೆ ನಾವು ಪ್ರತಿಬಿಂಬ, ಅವನು ಬಿಂಬ ಅಷ್ಟೇ. ಸುಖ ದುಃಖ ಪ್ರದೈ ಪುಣ್ಯ ಪಾಪರೂಪೈ ನಿಯಂತ್ರಿಕಾ ತತ್ತಜ್ಜಾತಿಯುತಂ ದೇಹಂ ಆಯುರ್ಭೋಗಂ ಚ ಕರ್ಮಜಂ
ಪ್ರತಿಜನ್ಮ ಪ್ರಪದ್ಯಂತೆ ತೇಷಾಮಪಿ ಪುರಂ ಪುನಃ ಸೂಕ್ಷ್ಮಂ ಲಿಂಗ ಶಾರೀರಂ ಅವೋಕ್ಷಾದಕ್ಷರಂ ಖಗ. ನಾವು ಒಂದು ಕರ್ಮ ಮಾಡ್ತೀವಿ, ಒಳ್ಳೆಯ ಕರ್ಮ ಮಾಡ್ತೀವಿ, ಒಳ್ಳೆಯ ಕರ್ಮದಲ್ಲಿ ಪಾಪವನ್ನು ಮಾಡ್ತೀವಿ, ಪಾಪದ ಕರ್ಮದಿಂದ ಜನ್ಮ ಹುಟ್ಟುತ್ತದೆ, ಪುಣ್ಯದ ಕರ್ಮದಿಂದಲೂ ಅನುಭವಿಸಲಿಕ್ಕೆ ಜನ್ಮ ಹುಡ್ತೀವಿ. ಪುಣ್ಯ ಪಾಪ ರಾಶಿ ಕರ್ಮಗಳಿಂದ ಬಂಧಿತನಾಗಿ ಆಯಾ ಕರ್ಮಗಳಿಂದ ಕರ್ಮದ ಅನುಸಾರವಾಗಿ ಆಯಾ ಜಾತಿಯ ದೇಹ ಆಯುಷ್ಯು ಭೋಗಗಳನ್ನು ಪ್ರತಿ ಜನ್ಮದಲ್ಲಿಯೂ ನಾವು ಪಡಿತೇವೆ. ಹಿಂದೆ ಏನೇನು ಮಾಡಿದ್ದೀವೋ ಆ ಕರ್ಮದ ಫಲವನ್ನು ಭಗವಂತ ಎಂದು ಕಳೆಯಲ್ಲ, ಅದನ್ನು ಊಟ ಮಾಡಲೇಬೇಕು. ನಾವು ಕರ್ಮದ ಫಲವನ್ನು ನಾವು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ನಾನಿದ್ದೇನೆ ನಾನು ನೋಡ್ಕೊಳ್ತೀನಿ ಅನ್ನೋದೆಲ್ಲ ಅಲ್ಲ. ನೀನೇ ತಿನ್ನಬೇಕು ಮಾಡಿದ ಕರ್ಮವನ್ನು. ಮೋಕ್ಷ ಪಡೆಯುವವರೆಗೂ ನಾಶವಾಗದ ಲಿಂಗ ಶರೀರ ಇದೆ. ನಮಗೆ ಲಿಂಗ ಶರೀರ ಇರುವುದರಿಂದಲೇ ಈ ಸಾಧನೆ ಆಗುವುದು. ಲಿಂಗ ಶರೀರ ಇರುವುದರಿಂದ ಲಿಂಗ ಶರೀರ ಭಂಗ ಆಗುವ ತನಕ ನಮಗೆ ಆಗಲಿ ಯಾರಿಗೂ ಮೋಕ್ಷ ಇಲ್ಲ. ಲಕ್ಷ್ಮೀನಾರಾಯಣರು ನಿತ್ಯ ಮುಕ್ತರು. ವಾಯುದೇವರಿಗೂ ಲಿಂಗ ಶರೀರ ಇದೆ ಅಂದರೆ ಲಿಂಗ ಶರೀರದ ಪ್ರಭಾವ ಇಲ್ಲ. ದಗ್ಧಪಟಾಯಮಾನ ಅಂತಾರೆ ಅದಕ್ಕೆ. ಅವರಿಗೆ ಅದರ ಅದರ ಪ್ರಭಾವ ಇಲ್ಲ. ಅವರು ಅದನ್ನು ಕಳೆದುಕೊಂಡೇ ಮೋಕ್ಷಕ್ಕೆ ಹೋಗಬೇಕು. ಕೇವಲ ಲಕ್ಷ್ಮೀ ಮತ್ತು ನಾರಾಯಣ ಅಪ್ರಾಕೃತಿಕ ಶರೀರವುಳ್ಳವರು. ನಾಲ್ಕು ವಿಧವಾದ ಶರೀರಗಳನ್ನು 1000 ಬಾರಿ ತ್ಯಜಿಸಿ ಹುಟ್ಟಿ ಸತ್ತು ತ್ಯಜಿಸಿ ಸತ್ಕಾರ್ಯಗಳಿಂದ ಮಾನವನಾಗ್ತಾನೆ. 1000 ಜನ್ಮಗಳನ್ನು ಪಡೆದುಕೊಟ್ಟು ಶರೀರಗಳನ್ನು ಪಡೆದು ಸತ್ಕಾರ್ಯಗಳನ್ನು ಉಂಟು ಮಾಡಿ ಎಲ್ಲ ಸತ್ಕಾರ್ಯಗಳನ್ನು ಕ್ರೋಢೀಕರಿಸಿಕೊಂಡು ಮಾನವನಾಗ್ತಾನೆ. ಮಾನವನಾದ ಮೇಲೆ ಜ್ಞಾನಿಯಾದರೆ ಮೋಕ್ಷಕ್ಕೆ ಹೋಗ್ತಾನೆ. ಮಾನವನಾಗಿ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರಾಯರು ಹೇಳ್ತಾರೆ. ಬಹಳ ದೊಡ್ಡದವು, ಬಹಳ ಕಷ್ಟಪಟ್ಟು ಬಂದಿದ್ದೀರಾ, ಕರ್ಮ ಸಾಧನೆಯಿಂದ ಬಂದಿದ್ದೀರಾ, ಕೋಟಿ ಜನ್ಮಗಳನ್ನೆತ್ತಿ ಬಂದಿದ್ದೀರಾ. ಮೇಲೆ ಬಂದು ಬಿಟ್ಟು ನನಗೂ ಮನುಷ್ಯ ಪ್ರಾಣಿಗೂ ಏನು ಸಂಬಂಧ ಇಲ್ಲ ಅನ್ನೋಕ್ಕೆ ಬೆಳೆದು ಬಿಟ್ಟರೆ ಮನುಷ್ಯನಾಗಿ ಬಂದವನು ಮೇಲೆ ಹೋಗ್ಬೇಕಲ್ವಾ, ಮತ್ತೆ ಕೆಳಗೆ ಬೀಳಬೇಕು, ಮತ್ತೆ ಲಕ್ಷಾಂತರ ಜನ್ಮಗಳನ್ನು ಎತ್ತಬೇಕು. ನೋಡಿ, ಈಗ ಪ್ರವಚನಕ್ಕೆ ಬಂದು ಕೂತಿದ್ರೆ ನಾವು ಹೇಳ್ತಿದ್ವಿ, ಈಗ ಪ್ರವಚನ ಬಂದು ಕೇಳ್ತೀರಾ. ಯಾವ ಜೀವಿಗೂ ಮನುಷ್ಯರನ್ನು ಬಿಟ್ಟು ಪ್ರವಚನ ಕೇಳುವ ಬರಲ್ಲ ರೀ, ಮನಸ್ಸಿಲ್ಲ. ಕಿವಿ ಕೇಳತ್ತೆ ಅವಕ್ಕೂ ಅಲ್ವಾ, ಕೇಳ್ತವ ಅವು ಬಂದು ಕುತ್ಕೊಂಡು? ಇಲ್ಲ. ಬಾಯಿರತ್ತೆ ಅವಕ್ಕೂ, ಮಾತಾಡ್ತವ? ಇಲ್ಲ. ಪರಿಧ್ಯಾನ ಮಾಡ್ಲಿಕ್ಕೆ ಹೋಗತ್ತಾ? ಇಲ್ಲ. ಮಾನವ ಜನ್ಮಕ್ಕೆ ಮನುಷ್ಯನಿಗೆ ಒಬ್ಬನಿಗೆ ಭಗವಂತ ಕೊಟ್ಟಿರೋದು ಈ ಅತ್ಯುತ್ತಮ ದೇಹವನ್ನು ಸಾಧನೆಗೋಸ್ಕರ. ಸಾಧನ ಶರೀರವಿದು ನೀದಿಗದಿ ಕೊಟ್ಟಿದ್ದು. ಸಾಧನ ಶರೀರವನ್ನು ಕೊಟ್ಟರೆ ಸಾಧನೆ ಮಾಡದೆ ಬರೇ ವಿಷಯಾಕ್ತಿಗಳಿಗೆ ಭೋಗವು ಉಂಟಾಗಿ ಆಸಕ್ತಿಯಿಂದ ಭೋಗಗಳನ್ನು ಮಾಡುತ್ತಾ ಭಗವಂತನನ್ನು ಮಾಡ್ತಾರೆ. ಅಪಮೃತ್ಯು ಅಲ್ಲದೆ ಇನ್ನೇನು ಬರ್ತದೆ? ಸಾಧಾರಣ ಅಲ್ಲ ಈ ಶರೀರ ಅಂತಾರೆ ದಾಸರು. ನೀದೇದಿ ಕೊಟ್ಟಿದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಸಾಧಾರಣ ಅಲ್ಲ ಈ ಜನ್ಮ. ಈ ಜನ್ಮ ಬಂದಾಗ ನಾವು ಸದುಪಯೋಗ ಪಡಿಸಿಕೊಳ್ಳಬೇಕು. ಅಪಾರ್ಚುನಿಟಿ ಇದ್ದಾಗ ಉಪಯೋಗ ಮಾಡಿಕೊಳ್ಬೇಕು. ಮುಂದೆ ಈಗಾಗಲ್ಲ ಬಿಡಿ, ನಾವು ಮುಂದಿನ ಜನ್ಮದಲ್ಲಿ ಮನುಷ್ಯ ಜನ್ಮ ಬರುತ್ತೆ ಅಂತ ಏನು ಖಾತ್ರಿ ಇದೆಯಾ? ಇಲ್ಲ. ಯಾವ ಜನ್ಮ ಬರುತ್ತೋ ಗೊತ್ತಿಲ್ಲ. ಯಾವ ಜನ್ಮ ಬಂದರೆ ಏನು ಮಾಡ್ಲಿಕ್ಕಾಗತ್ತೆ? ಮನುಷ್ಯ ಜನ್ಮದಲ್ಲಿ ಸಾಧನೆ ಮಾಡಬೇಕು, ಅದಕ್ಕೆ ಬಂದಿರೋದು ಮನುಷ್ಯ ಜನ್ಮದಲ್ಲಿ. ಆ ಮನುಷ್ಯ ಜನ್ಮ ಬಂದು ಅದರಲ್ಲೂ ಇವನು ಹೇಳ್ತಾನೆ, ಯಮಧರ್ಮರಾಜ ಪಟ್ಟಿಗೆ ಹೇಳ್ತಾನೆ, ಮುಟ್ಟಬೇಡಿ ಮುರಹರನ ದಾಸರನ್ನು ಕಟ್ಟು ಮಾಡಿದನಂತೆ ಯಮ ತನ್ನ ದೂತರಿಗೆ. ತಿರುಮಣ್ಣು ಶ್ರೀಚೂರ್ಣ ಪೂರ್ಣ ದ್ವಾದಶ ನಾಮ. ಅಡಿಗಡಿಗೆ ಹರಿಯನ್ನು ಸ್ಮರಿಸುತ್ತಿರುವವರ ಗೊಡವೆಗೆ ಹೋಗಬೇಡಿ ಅಂತಾನೆ. ತಿರುಪತಿ ಯಾತ್ರೆ ಮಾಡಿದವರ ಗೊಡವೆಗೆ ಹೋಗೋಣ. ತಿರುಪತಿ ಯಾತ್ರೆ ನಾವು ಮಾಡ್ತೀವಿ, ಸಾಧ್ಯ ಎಲ್ಲ ತಿನ್ಕೊಂಡ್ಬಿಟ್ಟು ಆರಾಮ ಮಾಡ್ಕೊಂಡು ಯಾತ್ರೆ ಹಾಗೆ ಮಾಡ್ಕೊಂಡ್ರೆ ಯಾತ್ರೆ ಅನ್ನಲ್ಲ ಅದು. ಭಗವಂತನ ಸ್ಮರಣೆ ಮಾಡ್ಕೊಂಡು ಆ ಥರ ಯಮ ಆತನ ದೂತರಿಗೆ ಹೇಳ್ತಾನೆ, ಹತ್ರನೇ ಹೋಗಬೇಡಿ ಅವ್ರ ಹತ್ರ ಅಂತ. ಹಾಗೆ ಹೇಳ್ತಿರ್ಬೇಕಾದ್ರೆ ನಾವು ಸ್ವಚ್ಛಂದವಾಗಿ, ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸವಿಲ್ಲ, ಸ್ವಚ್ಛಂದವಾಗಿ ನಾನೇ ರಾಜ, ನನ್ನ ಬಿಟ್ಟರೆ ಯಾರು ಅನ್ನೋ ಮಟ್ಟಕ್ಕೆ ನಡ್ಕೊಂಡು ಹೋಗ್ತೀವಲ್ಲ, ಅದನ್ನ ಮಾಡಬಾರದು ಅಂತ ಎಚ್ಚರಿಕೆಯಿಂದ ಹೇಳ್ತಾರೆ.
ಅದಕ್ಕೆ ಹೇಳ್ತಾರೆ ನೋಡಿ, ಸೋಪಾನಭೂತಂ ಮೋಕ್ಷಸ್ಯ, ದೇವ್ರು ಹೇಳ್ತಾನೆ, ಭಗವಂತ ಹೇಳ್ತಾನೆ, ಸೋಪಾನಭೂತಂ ಮೋಕ್ಷಸ್ಯ ಮಾನುಷ್ಯಂ ಪ್ರಾಪ್ಯ ದುರ್ಲಭಂ ಯಸ್ತಾರ ಇತಿ ನಾತ್ಮಾನಂ ತಸ್ಮಾತ್ ಪಾಪತರೋತ್ರಕಃ. ಮೋಕ್ಷದ ಮೆಟ್ಟಿಲಾದ ದುರ್ಲಭವಾದ ಮನುಷ್ಯನ ಜನ್ಮವನ್ನು ಪಡೆದು ಯಾರು ಸಾಧನೆಯನ್ನು ಮಾಡಿ ಮೋಕ್ಷವನ್ನು ಪಡೆಯೋಕ್ಕೆ ಸಾಧನೆಯನ್ನು ಮಾಡುವುದಿಲ್ಲವೋ ಅವರಂಥ ಪಾಪಿಗಳು ಯಾರೂ ಇಲ್ಲ ಅಂತ ಸ್ವಯಂ ಭಗವಂತ ಹೇಳ್ತಾನೆ. ನಾನು ಹೇಳಿದ್ರೆ ನಿಮ್ಗೆ ಯಾರು ಹೇಳಿದ್ರು ಅಂತ ಕೇಳ್ಬೋದು, ಇನ್ಯಾರು ಹೇಳಿದ್ರು ಯಾರು ಹೇಳಿದ್ರು ಅಂತ ಕೇಳ್ಬೋದು. ಭಗವಂತನೇ ಗರುಡನಿಗೆ ಹೇಳ್ತಾ ಇರೋದು ಇದನ್ನ. ಭಗವಂತನನ್ನ ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ, ಅವನು ಒಡೆಯ. ಅವನು ಹೇಳ್ತಾನೆ ಹಾನಿ ಮಾಡ್ಕೊಳ್ಬೇಡಿ ಅಂತ. ದಿವಸ ದೇವರ ನೈವೇದ್ಯವನ್ನು ಊಟ ಮಾಡಬೇಕು, ದೇವರಿಗೆ ನೈವೇದ್ಯವನ್ನು ನಿವೇದಿಸಬೇಕು, ಕಂಡಲ್ಲಿ ತಿನ್ನಬಾರದು. ಇವೆಲ್ಲ ಇದೆ. ಯಮಧರ್ಮನ ಪಟ್ಟಣದಲ್ಲಿ ಹೋದರೆ ನಮಗೆ ಏನಿಲ್ಲ, ಎಲ್ಲಿ ಹೋದ್ರೂ ಎಲ್ಲಿ ನೋಡಿದ್ರು ಮನೆಯಲ್ಲಿ ಇಲ್ಲ, ಹೊರಗಡೆನೇ ಜನಗಳು, ಎಲ್ಲೂ ಇಲ್ಲ ಅಂದ್ರೆ ಜನಗಳು ಒಂದು ತಿಂಡಿಯ ಮುಂದೆ ಒಂದು ಆಸ್ಪತ್ರೆ ಮುಂದೆ, ತಿಂಡಿ ತಿನ್ನೋದು ಆಸ್ಪತ್ರೆಗೆ ಹೋಗೋದು, ಬೇರೆ ಏನೂ ಇಲ್ಲ. ಸಾತ್ವಿಕ ಆಹಾರಗಳೇ ಇಲ್ಲ, ಹಬ್ಬ ಇಲ್ಲ, ಹರಿಜನ ಇಲ್ಲ. ಒಂದೊಂದು ಟೈಮ್ ನೋಡಿದರೆ ಇದು ಹೀಗಿದೆಯಾ ಜೀವನ ಅನ್ಸತ್ತೆ. ನಾವು ಮನೆಯಲ್ಲಿ ಅಡುಗೆ ಮಾಡಬೇಕಲ್ಲ, ಅದೆಲ್ಲ ಪ್ರಾಬ್ಲಮ್ಮು, ಮನೆಯಲ್ಲಿ ತೊಂದರೆ ಆಗುತ್ತೆ. ನಾವೀಗೇನು ಬೇಡ, ದೇವ್ರ ಮನೆಯೇ ಇರಲ್ಲ, ಈಗ ಬಿಟ್ಬಿಡಿ, ದೇವ್ರ ಮನೆ ಇರಲ್ಲ. ಈಗ ಫ್ಲಾಟ್ಗಳಲ್ಲಿ ದೇವ್ರ ಮನೆ ಕಟ್ಟಲಿಕ್ಕೆ ಜಾಗ ಇರಲ್ಲ, ಬೇಕಾದ್ರೆ ಟಾಯ್ಲೆಟ್ ದೊಡ್ಡದಾಗ ಕಟ್ಬಿಟ್ಟಿರ್ತಾರೆ, ದೇವ್ರ ಮನೆ ಯಾವುದೋ ಅದು ಕಂಬಕ್ಕೆ ಹಾಕ್ಬಿಟ್ಟಿರ್ತಾರೆ, ಅಡುಗೆ ಮನೆ ಇಟ್ಟಿರ್ತಾರೆ, 2 BHK ಕಿಚನ್ನು. ಈ ಮುಂದೆ ಆ ಕಿಚನ್ನು ಇರಲ್ಲ ರೀ. ಯಾಕೆ ಅಂದರೆ ಅಡುಗೆ ಮಾಡೋರು ಯಾರು? ಫೋನ್ ಮಾಡು, ಸ್ವಿಗ್ಗಿಗೆ ಹೇಳು, ಝೊಮ್ಯಾಟೊ ಹೇಳು, ಬಂದ್ಬಿಡ್ತದೆ, ತಿನ್ನು. ರಾತ್ರಿ 2 ಗಂಟೆ ತಿನ್ನು, ಒಂದು ಅಡುಗೆ ಮನೆ ಹಾಕಬೇಕು. ತೆಗೆದು ಬಿಡಿ, ಬರೀ 2 BH ಅಷ್ಟೇನೆ ಕಿಚನ್. ಇಲ್ಲಿ ಇಂಥ ದುರ್ಗತಿ ನಾವು ಬರ್ತಾ ಇದ್ದೀವಿ. ನಮ್ಮ ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಗೊತ್ತೇ ಇಲ್ಲ. ಅದನ್ನು ನಾವು ತಿಳಿಸಿಕೊಡಬೇಕಾದ್ದು ನಮ್ಮ ಕರ್ತವ್ಯ. ಗರುಡ ಪುರಾಣದಲ್ಲಿ ಇದನ್ನು ಎತ್ತಿ ಹೇಳೋದ್ರಿಂದ ಇದನ್ನು ನಾವು ತಿಳ್ಕೊಂಡ್ಬಿಟ್ಟು ಏನು ಮಾಡಬೇಕು, ಸ್ವಲ್ಪನಾದರೂ ನಾವು ಆ ಕಡೆಗೆ ವಾಲಬೇಕು. ಅದನ್ನು ಮಾಡಿ ನಮ್ಮ ಸಾಧನೆಯ ಪಕ್ಕಕ್ಕೆ ನಾವು ಹೋಗಬೇಕು ಅಂತ. ಇನ್ನೂ ಹೇಳ್ತಾರೆ ನೋಡಿ, ನರ ಪ್ರಾಪ್ಯೋತ್ತಮಂ ಜನ್ಮ ಲಬ್ಧ್ವಾಚ ಇಂದ್ರಿಯ ಸೌಷ್ಠವಂ ನ ವೇದ್ಯಾತ್ಮಹಿತಂ ಯಸ್ತು ಸ ಭವೇತ್ ಬ್ರಹ್ಮಘಾತುಕ. ಯಾವ ಮನುಷ್ಯನು ಅತ್ಯುತ್ತಮವಾದ ಜನ್ಮವನ್ನು ಪಡೆದಿದ್ದಾನೆ, ಮನುಷ್ಯನ ಜನ್ಮ ಅತ್ಯುತ್ತಮ ಜನ್ಮ. ಇಂತಹ ಜನ್ಮ ಮತ್ತೆ ಬರಲ್ಲ. ಇಂತಹ ಜನ್ಮ ಬಂದಾಗ ಸುಂದರವಾದ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಭಗವಂತ, ಕಿವಿಗಳನ್ನು ಕೊಟ್ಟಿದ್ದಾನೆ, ಕಣ್ಣನ್ನು ಕೊಟ್ಟಿದ್ದಾನೆ, ನಾಲಿಗೆಯನ್ನು ಕೊಟ್ಟಿದ್ದಾನೆ. ನಾವು ಯಾಕೆ ಕೊಟ್ಟ ಭಗವಂತ? ನನ್ನ ಕಥೆಗಳನ್ನು ಕೇಳು, ನನ್ನ ಭಕ್ತರ ಕಥೆಗಳನ್ನು ಶ್ರವಣ ಮಾಡುವಂತ ಕಿವಿ ಕೊಟ್ಟಿದ್ದಾನೆ ಅಲ್ವಾ? ನನ್ನ ಮೂರ್ತಿಗಳನ್ನು ನೋಡು, ದೇವಸ್ಥಾನ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನನ್ನ ಮೂರ್ತಿಗಳನ್ನು ನೋಡುವಂತ ಕಣ್ಣು ಕೊಟ್ಟಿದ್ದಾನೆ. ನನ್ನ ನಾಮವನ್ನು ಉಚ್ಚರಿಸು ಸದಾ ಅಂತ ನಾಲಿಗೆ ಕೊಟ್ಟಿದ್ದಾನೆ, ಬಾಯಿ ಕೊಟ್ಟಿದ್ದಾನೆ. ನನ್ನ ನೈವೇದ್ಯವನ್ನು ಭುಂಜಿಸಿ ಅಂತ ಬಾಯಿ ಕೊಟ್ಟಿದ್ದಾನೆ. ನಾವೇನು ಮಾಡ್ತಾ ಇದ್ದೀವಿ? ಕಿವಿ ಕೇಳೋದಂದ್ರೆ ಯಾರ್ದೋ ಹಾಡು ಕೇಳೋದು, ಏನೋ ಕೇಳ್ಬಿಡೋದು. ಭಗವಂತನ ಬಗ್ಗೆ ಜ್ಞಾನ, ಭಗವಂತನ ಬಗ್ಗೆ ಹರಿಕತೆ ಅಂತಾರೆ, ಭಗವಂತನ ಬಗ್ಗೆ ಕಥೆ ಹೇಳ್ತಾರೆ, ಅದೇನು ನಮ್ಗೆ ಗೊತ್ತು. ಭಗವಂತ ಏನು ಮಾಡ್ತಾನೆ, ನಿನಗೆ ಕಿವಿ ಕೊಟ್ಟು ವೇಸ್ಟು, ಮುಂದಿನ ಜನರಲ್ಲಿ ನೀವು ಹುಟ್ಟು ಕಿವಿಡ ಆಗ್ಬಿಡು ಅಂದ್ಬಿಡ್ತಾನೆ. ಕಣ್ಣು ಕೊಟ್ಟಿರೋದು ತೀರ್ಥ ಯಾತ್ರೆಗಳನ್ನು ಮಾಡಿಬಿಟ್ಟು ಭಗವಂತನ ಮೂರ್ತಿಗಳನ್ನು ದರ್ಶನ ಮಾಡಲಿಕ್ಕೆ. ಆ ಕಣ್ಣಿನಿಂದ ನೋಡಿ ತುಂಬಿಕೊಂಡು ಒಳಗಣ್ಣಿನಿಂದ ನಮ್ಮ ಹೃದಯದಲ್ಲಿರುವ ಬಿಂಬರೂಪ ಪರಮಾತ್ಮನನ್ನು ನೋಡಲಿಕ್ಕೆ. ಒಳಗಣ್ಣಿಂದ ನೋಡೋ ಹರಿಯ ಅಂತಾರೆ. ಆಗ ನೋಡಬಿಟ್ಟು ನೋಡಬಾರದನ್ನೆಲ್ಲ ಕಣ್ಣು ನೋಡುತ್ತೆ. ಯಾವುದು ನೋಡಬಾರದೋ ಅದನ್ನೇ ನೋಡತ್ತೆ, ಯಾವುದು ಕೇಳಬಾರದೋ ಅದನ್ನೇ ಕೇಳತ್ತೆ, ಯಾವುದು ತಿನ್ನಬಾರದೋ ಅದನ್ನೇ ತಿನ್ನತ್ತೆ, ಯಾವುದು ಮಾತಾಡಬಾರ್ದೋ ಅದನ್ನೇ ಮಾತಾಡುತ್ತೆ. ಮನೆ ಕಥೆ ಮಾತಾಡತ್ತೆ. ಅವ್ರಿಗೆ ಬೈತಾ ಇರತ್ತೆ. ಬೆಳಿಗ್ಗೆ ಎದ್ದ ಆ ಯತಿಗಳಿಗೆ ಬೈಯಿ, ಈ ಯತಿಗಳಿಗೆ ಬೈಯಿ, ಇವ್ರಿಗೆ ಬೈಯಿ. ನೀನೇನು ಅನ್ನೋದು ಅರ್ಥ ಆಗಲ್ಲ ಜನಗಳಿಗೆ. ನಾನೇನು ಅನ್ನೋದು ಯೋಚನೆ ಮಾಡಲ್ಲ. ಬಾಯಿ ನಾಲಿಗೆ ಕೊಟ್ಟಿದ್ದು, ನಾಲಿಗೆ ಕೊಟ್ಟಾಗ ನರಜನ್ಮ ಬಂದಾಗ ಕೃಷ್ಣ ಎನ್ನಬಾರದೆ. ದಾಸರು ಹೇಳ್ತಾರೆ, ಯಾತಕ್ಕೆ ಹೇಳ್ತಾರೆ ದಾಸರು? ಎಲ್ಲ ವೇದಾಂತಗಳಲ್ಲಿರೋದು, ವೇದಗಳಲ್ಲಿರೋದು, ಪುರಾಣಗಳಲ್ಲಿರೋದು, ಶಾಸ್ತ್ರಗಳಲ್ಲಿರೋದೇನೆ ದಾಸರು ಹಾಡುಕಟ್ಟು ಹೇಳಿರೋದು. ಅಂತಹ ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣ ಅನ್ನಲ್ಲ, ಬರೀ ಯಾರ್ಯಾರ್ದೋ ಕಥೆಗಳು, ಯಾರ್ಯಾರೋ ಕ್ಷುಲ್ಲ ಮಾನವರು, ಅವ್ರನ್ನ ಹೊಗಳೋದು, ಅವ್ರನ್ನ ಮಾತಾಡೋದು.
ಭಗವಂತನನ್ನ ಮಾತಾಡ್ರಿ, ಭಗವಂತನ ಬಗ್ಗೆ ಮಾತಾಡ್ರಿ, ಭಗವಂತನ ಭಕ್ತರ ಬಗ್ಗೆ ಮಾತಾಡ್ರಿ, ಅವರ ಸ್ಮರಣೆ ಮಾಡಿ. ಅದು ನಿಮಗೆ ಭವಸಾಗರವನ್ನು ದಾಟಿಸತ್ತೆ. ಕ್ಷುಲ್ಲಕ ಜನರ ವರ್ಣನೆಯನ್ನು ಮಾಡಿ ಅವರನ್ನು ಹೊಗಳಿ ಅಟ್ಟಕ್ಕಿಳಿದ ನಿಮ್ಗೆ ಏನು ಸಿಗತ್ತೆ? ಹೇಸಿಗೆಯ ಸಂಸಾರ ಇದು, ಹೋದಷ್ಟು ಹೇಸಿಗೆನೆ. ಹೀಗೆ ಇರಬೇಕಾದ್ರೆ ಭಗವಂತ ಇಂದ್ರಿಯಗಳನ್ನು ಕೊಟ್ಟಿರ್ತಾನೆ. ಇಂದ್ರಿಯಗಳನ್ನು ಕೊಟ್ಟು ಯಾರು ಅದನ್ನು ಚೆನ್ನಾಗಿ ಉಪಯೋಗಿಸಲಿಲ್ಲವೋ ಅವರನ್ನೇನಂತಾರೆ ಬ್ರಹ್ಮಘಾತಕರಾಗ್ತಾನೆ ಅಂತಾನೆ ನಾರಾಯಣ. ಅದಕ್ಕೆ ಅವರು ಬ್ರಹ್ಮ ಹತ್ಯೆ ಮಾಡಿದವರಾಗ್ತಾರೆ ಅಂತವ್ರು, ಇಂದ್ರಿಯಗಳನ್ನು ದುರುಪಯೋಗಪಡಿಸ್ಕೊಂಡವರು. ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿರಬೇಕು. ನಾವು ಇಂದ್ರಿಯಗಳ ದಾಸರಾಗ್ಬಿಟ್ಟಿದ್ದೀವಿ ಈಗ. ನೋಡಿ, ಇಂದ್ರಿಯಗಳ ದಾಸರು ಹೇಗಾಗಿದ್ದೀವಿ ಅಂತ ನೋಡಿ. ನಮ್ಮಲ್ಲಿ ವೈರಾಗ್ಯ ಇಲ್ಲ, ಹೇಗಿಲ್ಲ ಅನ್ನೋದು ಹೇಳ್ತೀನಿ. ಈಗ ಚಾತುರ್ಮಾಸ್ಯ ವ್ರತ ಅಲ್ವಾ, ಒಂದು ಉದಾಹರಣೆ ಕೊಡಬೇಕು ಅಂದರೆ, ಲೌಕಿಕ ಉದಾಹರಣೆ ಕೊಡಬೇಕು ಅಂದರೆ, ಚಾತುರ್ಮಾಸ ವ್ರತ ಬರುತ್ತೆ, ಲಾಸ್ಟ್ ವ್ರತನೂ ಬರುತ್ತೆ. ಈ ವ್ರತನೂ ಇದೆ, ಹಾಲಿನ ವ್ರತ. ಮಾಡೋರಿಗೆ ಗೊತ್ತು. ಅವ್ರೇನು ಮಾಡ್ತಾರೆ, ಹಾಲು ವ್ರತ ಮಾಡ್ತಾ ಇರ್ತಾರೆ. ಅಯ್ಯೋ ನಾ ಕಾಫಿ ಕುಡಿಯೋಕ್ಕಿಲ್ಲ, ಅಯ್ಯೋ ನಾ ಕಾಫಿ ಕುಡಿಯಲ್ಲ. ನಾಲಿಗೆನ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ರೀ. ನಾಲಿಗೆ ಈ ವ್ರತ ಮುಗಿಯೋ ತನಕ ಕಾಯ್ತಾ ಇರುತ್ತೆ. ಫಸ್ಟ್ ದಿವಸ ನಾಲಿಗೆ ಇವತ್ತು ವ್ರತ ಮುಗಿತು ಅಂದ್ರೆ ನಾಳೆ ಹೋಗ್ಬಿಡುತ್ತದು, ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ನಮಗೆ. ಲಾಸ್ಟ್ ವ್ರತದಲ್ಲಿ ಉತ್ತಾನ ದ್ವಾದಶಿ ಬಂತು ಅಂತಂದ್ರೆ ಲಾಸ್ಟ್ ವ್ರತ ಮುಗಿಸ್ಬಿಟ್ಟು ಯಾವಾಗ ಏನು ತಿಂತಿರೋ ಸಿಕ್ಕಿದ್ದೆಲ್ಲ ತಿಂದ್ಬಿಡುತ್ತೆ ಅಲ್ಲಿ. ಈ ತರಹದ ವೈರಾಗ್ಯ ಏನ್ರಿ ಅದು? ಈ ಚಾತುರ್ಮಾಸ ಕೊಟ್ಟಿರೋದು ತಿನ್ನುವುದರಲ್ಲಿ ದೇಹ ಪೋಷಣೆಗೆ, ಅದರ ಬಗ್ಗೆ ವೈರಾಗ್ಯ ಬರಲಿ ಅಂತ ಕೊಟ್ಟಿರೋದು. ವ್ರತ ಯಾವಾಗ ಮುಗಿಯತ್ತೆ? ವ್ರತ ಸ್ಟಾರ್ಟ್ ಆಗಿರುತ್ತೆ. ಅಯ್ಯೋ ಇನ್ನೂ ಒಂದು ತಿಂಗಳಿದಪ್ಪ, ಅಯ್ಯೋ ಇನ್ನೂ ಒಂದು ತಿಂಗಳಿದಪ್ಪ, ಇವತ್ತಾಯ್ತು. ನಾಲ್ಗೆ ನೋಡಿ, ನಮ್ಮ ಕಂಟ್ರೋಲಲ್ಲಿರಲ್ಲ. ನಾಲ್ಗೆಯ ಕಂಟ್ರೋಲಲ್ಲಿ ನಾವಿರ್ತೀವಿ. ನಾಲ್ಗೆ ಯಾವಾಗ ಪ್ರಥಮ ದ್ವಾದಶಿ ಬಂತೋ, ಉತ್ಥಾನ ದ್ವಾದಶಿ ಬಂತೋ, ಆವಾಗ ನಾಲ್ಗೆ ಸಿಕ್ಕಿದ್ದೆಲ್ಲ ತಿಂದುಬಿಡುತ್ತೆ. ಹೀಗೆ ನಾವು ಇಂದ್ರಿಯದ ದಾಸರಾಗ್ತೀವಿ. ಇಂದ್ರಿಯ ನಮ್ಮ ದಾಸರಾಗಬೇಕು. ಹಾಗಿರಬೇಕು ಅಂತಂದಾಗ ಅದರ ಅರ್ಥ ಇಲ್ಲವೋ ಅವನು ಬ್ರಹ್ಮ ಘಾತಕನಾಗ್ತಾನೆ ಅಂತ ಭಗವಂತ ಹೇಳ್ತಾನೆ. ಹಾಗಾದ್ರೆ ನಾವೇನು ಮಾಡಬೇಕು? ವಿನಾ ದೇಹೇನ ಕಸ್ಯಾಪಿ ಪುರುಷಾರ್ಥೋ ನ ವಿದ್ಯತೆ ತಸ್ಮಾತ್ ದೇಹಂ ಧನಂ ರಕ್ಷೇತ್ ಪುಣ್ಯ ಕರ್ಮಾಣಿ ಸಾಧಯೇತ್. ಈ ದೇಹ ಇಲ್ಲದೇನೆ ಯಾರಿಗೂ ಪುರುಷಾರ್ಥ ಸಾಧನೆ ಮಾಡಲಿಕ್ಕಾಗಲ್ಲ. ಭಗವಂತ ಅದಕ್ಕೆ ಕರುಣದಿಂದ ನಾವು ದೇಹ ಕೊಟ್ಟಿರೋದು. ದೇಹವನ್ನು ಧನವನ್ನು ರಕ್ಷಿಸಿಕೊಂಡು ಪುಣ್ಯ ಕರ್ಮಗಳನ್ನು ಆಚರಿಸಬೇಕು. ಪ್ರಯತ್ನದಿಂದ ನಮಗೆ ನಾವು ಮರಳಿ ಪ್ರಯತ್ನ ಮಾಡಿದ್ರೆ ಗ್ರಾಮ ಸಿಗ್ಬೋದು, ಭೂಮಿ ಸಿಗ್ಬೋದು, ಧನ ಸಿಗ್ಬೋದು, ಮನೆ ಕಟ್ಟಿಸ್ಬೋದು, ಶುಭಾಶುಭ ಕರ್ಮಗಳನ್ನು ಮಾಡಿಸ್ಬೋದು. ಶರೀರ ಮಾತ್ರ ಪುನಃ ಪ್ರಯತ್ನ ಪಟ್ಟರು ಈ ಶರೀರ ಬರಲ್ಲ ರೀ. ಯಾರು ಪಂಡಿತರು ಅನ್ಸ್ಕೊಂಡಿರ್ತಾರೋ ಅವರು ಯಾವಾಗಲೂ ಶರೀರದ ರಕ್ಷಣೋಪಯೋಗಗಳನ್ನು ಮಾಡ್ತಾ ಇರ್ತಾರೆ. ಕುಷ್ಠ ರೋಗಿಗಳು ರೋಗಗ್ರಸ್ತರಾಗಿರ್ತಾರೆ. ನೋಡಿ, ಎಂಥ ರೋಗಿಗೆ ಹೇಳಿ, ಇವತ್ತು ನಾಳೆ ಸಾಯೋನಿರಲಿ, ಎಷ್ಟೋ ರೋಗಿಗಳಾಗಿದ್ರು ಕೂಡ ಅಷ್ಟು ರೋಗಿಗಳಿಗೆ ನೀನು ಸತ್ತ ಬಿಡಪ್ಪ ಅಂದ್ರೆ ಅಯ್ಯೋ ನಾನು ಸಾಯ್ತೀನಿ, ನಾನು ಬದುಕಬೇಕು ಅಂತಂತಾರೆ. ಯಾರೂ ಜೀವ ಸಾಯ್ಲಿಕ್ಕೆ ಯಾರು ಇಷ್ಟಲ್ರಿ. ನಾಳೆ ಅವ್ನಿಗೆಲ್ಲ ಮುಗಿದೋಗಿರುತ್ತೆ. ನೀನು ಸಾಯ್ಬೇಕು, ಅಯ್ಯೋ ನಾನು ಸಾಯ್ಬೇಕಾ, ಇಲ್ಲ ನಾನು ಬದುಕಬೇಕು. ಹಾಗೆ ಅವನಿಗೆ ಅವನ ಶರೀರದ ಮೇಲೆ ಮೋಹ, ಇನ್ಯಾರ ಮೇಲರೂ ಅಷ್ಟು ಮೋಹ ಇಲ್ಲ ಜೀವನಿಗೆ. ಸಾಧನ ಶರೀರ ಯಾಕೆ ರಕ್ಷಿಸಬೇಕು? ಧರ್ಮಕ್ಕೋಸ್ಕರ ರಕ್ಷಿಸಬೇಕು. ಧರ್ಮವನ್ನು ಯಾಕೆ ಮಾಡಬೇಕು? ಧರ್ಮವನ್ನು ಮಾಡಿದರೆ ಧರ್ಮಕ್ಕೆ ಪುರಸ್ಸರವಾಗಿ ಜ್ಞಾನ ಬರುತ್ತೆ. ಧರ್ಮ ಕರ್ಮವನ್ನು ಬಿಟ್ಟು ಜ್ಞಾನ ಇಲ್ಲ. ನನಗೆ ಬರೇ ಜ್ಞಾನ ಬೇಕು, ನಾನು ಧರ್ಮ ಮಾಡಲ್ಲ ಕರ್ಮ ಮಾಡಲ್ಲ ಅಂದರೆ ಆಗಲ್ಲ. ಆ ಜ್ಞಾನವನ್ನು ಪಡೆದು ಮುಕ್ತನಾಗ್ತಾನೆ. ತನಗೆ ಅಹಿತವಾದದ್ದನ್ನು ತಾನು ಮೋಕ್ಷಕ್ಕೆ ಹೋಗುವಾಗ ದಾರಿಗೆ ಅಡಚಣೆ ಇರುವುದನ್ನು ತಾನೇ ನಿವಾರಿಸಿಕೊಳ್ಳಲ್ಲ ಅಂದರೆ ಬೇರೆ ಯಾರು ಬಂದು ನಿವಾರಿಸ್ತಾರೆ? ಈಗ ನನಗೆ ಹೊಟ್ಟೆ ನೋವು ಬಂದಿದೆ ಅಂತಂದರೆ ನಾನೇ ಹೋಗ್ಬೇಕಾರೆ ಆಸ್ಪತ್ರೆಗೆ. ನನ್ನ ಬದಲು ಇನ್ಯಾರನ್ನ ಕಳಿಸಿ ಅವನು ಔಷಧಿ ತಗೊಂಡ್ರೆ ಹೊಟ್ಟೆ ನೋವು ಹೋಗುತ್ತಾ? ನಂದು ಇಲ್ವಲ್ಲ. ನನಗೆ ಇರುವ ರೋಗಗ್ರಸ್ತ ಮೋಕ್ಷಕ್ಕೆ ಹೋಗುವ ದಾರಿಗೆ ಅಡ್ಡಿ ಇರುವುದನ್ನು, ಅಡಚಣೆಗಳನ್ನು ನಾನೇ ನಿವಾರಿಸಬೇಕೇ ಹೊರತು ಬೇರೆ ಯಾರೂ ನಿವಾರಿಸಲ್ಲ. ಹೆಂಡತಿನೂ ನಿವಾರಿಸಲ್ಲ, ಮಕ್ಕಳು ನಿವಾರಿಸಲ್ಲ, ಯಾರೂ ನಿವಾರಿಸಲ್ಲ. ಈ ಜನ್ಮದ ಈ ನರಕದ ವ್ಯಾಧಿಗಳಿಗೆ, ಈ ನರಕ ತಪ್ಪಿಸ್ಕೊಳ್ಳಿಕ್ಕೆ ಏನು ಉಪಾಯ ಮಾಡಲ್ಲ.
ನಾ ಅಲ್ಲಿ ಹೋದ್ಮೇಲೆ ಉಪಾಯ ಮಾಡ್ತೀನಿ ಅಂದರೆ ಅಲ್ಲಿ ಏನು ಸಿಗದೇ ಇಲ್ಲ ಮಾಡಲಿಕ್ಕೆ ಉಪಾಯ. ಆಯ್ತು, ನೀನು ಕೊಟ್ಟಿದ್ದೆ ಜನ್ಮನ, ನೀನು ಕೊಟ್ಟಿದ್ದೆ ದೇಹನ, ನೀನು ಮಾಡಲಿಲ್ಲ, ಇಲ್ಲಿ ಬಂದು ಅನುಭವಿಸು ಅಂತಾನೆ. ಅಲ್ಲಿ ಹೋಗಿ ನಾ ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ ಅಂತ ಇರ್ಲಿಕ್ಕಾಗತ್ತಾ? ಇಲ್ವಲ್ಲ. ವೃದ್ಧಾಪ್ಯ ವ್ಯಾಘ್ರಿವಾಸ್ತೆ ಜರಾ ಚಾಯುರ್ ಯಾತಿ ಭಿನ್ನ ಘಟಾಂಬುವತ್ ನಿಘ್ನತ್ತಿರಿಪುವದ್ ರೋಗಾ ತಸ್ಮಾತ್ ಶ್ರೇಯ ಸಮಭ್ಯಸೇತ್. ವೃದ್ಧಾಪ್ಯ ಹೇಗೆ ಬರುತ್ತೆ ಅಂದರೆ ಹೆಣ್ಣು ಹುಲಿಯಂತೆ ಮೈಯಲ್ ಮೇಲೆ ಎರಗತ್ತೆ, ಆಯುಷು ಒಣದ ಮಡಕೆಯಲ್ಲಾದ ನೀರಿನಂತೆ ಖಾಲಿಯಾಗತ್ತೆ, ರೋಗಗಳು ಶತ್ರುಗಳಂತೆ ದಾಳಿ ಮಾಡುತ್ತೆ. ಆದ್ದರಿಂದ ಶ್ರೇಯಸ್ಸಿಗಾಗಿ ಪ್ರಯತ್ನಿಸಬೇಕು. ಇದೆಲ್ಲ ಭಾಗವತದಲ್ಲಿ ಬಹಳ ಬಹಳ ಉದಾಹರಣೆ ಇದೆ. ಭಾಗವತ ಪ್ರಪಂಚದಲ್ಲಿ ಇದನ್ನೆಲ್ಲ ಕೇಳಬಹುದು. ಬಹಳ ಬಹಳ ಉದಾಹರಣೆಗಳಿದ್ದಾವೆ. ಬಹಳ ಮನೋಜ್ಞವಾಗಿ ವಿವರಿಸಿದ್ದಾರೆ ಭಾಗವತದಲ್ಲಿ. ನಾವೇನು ಮಾಡ್ತೀವಿ? ಎಲ್ಲಿಯವರೆಗೆ ದುಃಖ ಬರೋದಿಲ್ಲವೋ, ಎಲ್ಲಿಯವರೆಗೆ ಆಪತ್ತುಗಳು ಬರೋದಿಲ್ಲವೋ, ಎಲ್ಲಿಯವರೆಗೆ ಇಂದ್ರಿಯ ವಿಕಲ್ಪಗಳು ಉಂಟಾಗೋದಿಲ್ಲವೋ ಅಲ್ಲಿಯವರೆಗೆ ಶ್ರೇಯಸ್ಸಿಗಾಗಿ ದುಡಿಯಬೇಕು. ನಾವೇನು ಮಾಡ್ತೀವಿ? ಈಗ ದೇವರನ್ನು ಪೂಜಿಸಪ್ಪ, ಈಗ ದೇವರಿಗೆ ನಮಸ್ಕಾರ ಮಾಡಪ್ಪ, ಈಗ ಪ್ರವಚನಗಳನ್ನು ಕೇಳಪ್ಪ, ಈಗ ಪುರಾಣಗಳನ್ನು ಈಗ ಕೇಳಲ್ಲ. ಇದೆಲ್ಲ 60 ವರ್ಷ ಆದ್ಮೇಲೆ ನಾವು ಕೇಳಬೇಕು. 60 ವರ್ಷ ನೀನು ಇರ್ತೀಯ ಅನ್ನೋದೇನು ಗ್ಯಾರಂಟಿ? 60 ವರ್ಷ ನೀನಿದ್ರು ಕಿವಿ ಕೇಳುತ್ತೆ ಅನ್ನೋದೇನು ಗ್ಯಾರಂಟಿ? ಕಿವಿ ಕೇಳಿದ್ರು ಕಣ್ಣು ಕಾಣುತ್ತೆ ಅನ್ನೋದೇನು ಗ್ಯಾರಂಟಿ? ಮನಸ್ಸು ಸರಿ ಇರೋದೇ ಅಂತ ಗ್ಯಾರಂಟಿ? ಕಾಲು ಸರಿ ಇರುತ್ತೆ ಅನ್ನೋದೇನಿದೆ? ಎಲ್ಲ ಗಟ್ಟಿ ಇದ್ದಾಗ ಒಳ್ಳೆಯ ಕಾರ್ಯಗಳನ್ನು ಈಗ ಮಾಡಬೇಕು. ಒಳ್ಳೆಯ ಕಾರ್ಯ ನಾಳೆ ಮಾಡೋದಿದ್ರೆ ಈ ಕ್ಷಣ ಮಾಡಬೇಕು, ಕೆಟ್ಟ ಕಾರ್ಯ ಈ ಕ್ಷಣ ಮಾಡೋದಿದ್ರೆ ನಾಳೆ ಮಾಡಬೇಕು. ಆ ಥರ ಇರಬೇಕು. ಅದೇ ಬಹಳ ಚೆನ್ನಾಗಿ ಹೇಳ್ತಾರೆ, ಯಾವತ್ತಿಷ್ಟತಿ ದೇಹೋಯಂ ತಾವತ್ ತತ್ವಂ ಸಮಭ್ಯಸೇತ್ ಸಂದೀಪ್ತೆ ಕೋನುಭವನೇ ಕೂಪಂ ಖನತಿ ದುರ್ಮತಿ. ದೇಹ ಇರುವಾಗಲೇ ಭಗವತ್ ತತ್ವವನ್ನು ಅಭ್ಯಾಸ ಮಾಡಬೇಕ್ರಿ. ಮನೆಗೆ ಬೆಂಕಿ ಬಿದ್ದಿದೆಯಪ್ಪ, ತಲೆ ನೀರು ಹಾಕಬೇಕು ಅಂತ ಬಾವಿ ತೋಡ್ತಾ ಕೂತ್ಕೊಂಡ್ರೆ ಹುಚ್ಚ ಅಂತಾನೆ, ಅವನಿಗೆ ಅಜ್ಞಾನಿ ಅಂತಾರೆ. ನಾವು ದೇಹ ಗಟ್ಟಿ ಇದ್ದಾಗ ಭಗವತ್ ತತ್ವವನ್ನು ತಿಳ್ಕೋಬೇಕು. ಹೊಡೆದ್ರು ಮನೆಗೆ ಬೆಂಕಿ ಬಿದ್ದಾಗ ಅಂದರೆ ವಯಸ್ಸಾಗ್ತಾ ಬಂತು, ವೃದ್ಧಾಪ್ಯ ಕಾಯಿಲೆಗಳೆಲ್ಲ ಬರ್ತಾ ಇರ್ತವೆ. ಆವಾಗ ನಾನು ಭಗವತ್ ತತ್ವ ತಿಳ್ಕೊಳ್ತೀನಿ ಅಂದ್ರೆ ಆಗತ್ತಾ? ಆಗಲ್ಲ. ನಮಗೆ ಏನಾಗತ್ತೆ ಅಂದರೆ ಸಂಸಾರದಿಂದ ಉದರಕ್ಕಾಗಿ ನಾನಾ ಕರ್ಮಗಳನ್ನು, ಉದರ ಪೋಷಣೆಗಾಗಿ ನಾನಾ ಕರ್ಮಗಳನ್ನು ಮಾಡ್ತೇವೆ. ಯಾರ್ಯಾರ್ದೋ ಮನೆ ಬಾಗಿಲು ಕಾಯ್ತೀವಿ, ಯಾರ್ಯಾರಿಗೋ ನಮಸ್ಕಾರ ಮಾಡ್ತೀವಿ. ಕಾಲ ಹೋಗಿದ್ದೇ ಗೊತ್ತಾಗುತ್ತೆ. ನೀವು ಏನು ಮಾಡಿದ್ರು ಕಳೆದಿದ್ರು ಸಂಪಾದಿಸ್ಬೋದು ಅಂತೀರಿ. 1 ನಿಮಿಷ ಹಿಂದೆ ಹೋಯ್ತಲ್ಲ, ಅದನ್ನು ಸಂಪಾದಿಸ್ರಿ, ಮತ್ತೆ ಬರುತ್ತಾ? ಬ್ರಹ್ಮದೇವರಿಗೂ ಬರಲ್ಲ. ಕಳೆದು ಹೋಗಿದ್ದು 1 ನಿಮಿಷ 1 ಸೆಕೆಂಡು. ಇನ್ನು ನಮ್ಮಂಥವ್ರಿಗೆ ಏನು ಬರುತ್ತೆ? ನಮಗೆ ಕಾಲ ಹೋಗಿದ್ದೇ ಗೊತ್ತಾಗಲ್ಲ. ಕಾಲ ಹೋಗಿದ್ದೇ ಗೊತ್ತಾಗಲ್ಲ. ನಮಗೆ ಯಾವುದು ಹಿತ ಯಾವುದು ಅಹಿತ ಅನ್ನೋದು ಗೊತ್ತಾಗಲ್ಲ ರೀ. ನಮಗೆ ಇಷ್ಟ ಯಾವುದೋ ಅದನ್ನು ಮಾಡ್ತೀವಿ. ಇಷ್ಟ ಎಲ್ಲ ಹಿತ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಿತ ಇಷ್ಟ ಆಗಬಹುದು. ಯಾಕೆಂದ್ರೆ ಉದಾಹರಣೆ ಕೊಟ್ರೆ, ಚಿಕ್ಕ ಮಕ್ಕಳು ಬರ್ತಾರೆ, ಚಿಕ್ಕ ಮಗು ಇರುತ್ತೆ, ಆಡ್ತಾ ಇರುತ್ತೆ, ಅಲ್ಲಿ ಬೆಂಕಿ ಇರುತ್ತೆ, ಬೆಂಕಿ ನೋಡಿ ಅದು ಆಕರ್ಷಣೆ ಆಗತ್ತೆ, ಅದು ಇಷ್ಟ ಆಗತ್ತೆ, ಮುಟ್ಲಿಕ್ಕೆ ಹೋಗುತ್ತೆ. ಅಯ್ಯೋ ನಿನಗೆ ಇಷ್ಟ, ಮುಟ್ಟಪ್ಪ ಅಂತ ಅಮ್ಮ ಅಂತಾಳ. ಅಯ್ಯೋ ಅದು ಮುಟ್ಟಬಾರ್ದು, ಬಾಯಿ ಕಡೆಗೆ ಅಂತ ಕರಿತಾಳೆ. ಆ ಯಾವುದೋ ಒಂದು ಹುಳ ನೆತ್ಕೊಳ್ಳಿಕ್ಕೆ ಹೋಗುತ್ತೆ, ಅಯ್ಯೋ ಹುಳ ಕಡಿಯತ್ತೆ ಬಂದ್ಬಿಡು ಅಂತಂದಲ್ವಾ? ನಿನಗೆ ಇಷ್ಟ, ನೀ ತಗೋ ಅಂತಂತಾರ. ಅದು ಇಷ್ಟ. ಹಿತ ಯಾವುದು? ನಿಮಗೆ ನಮಗೆ ಕಾಯಿಲೆ ಬರುತ್ತೆ. ಕಾಯಿಲೆ ಬಂದಾಗ ಔಷಧಿ ಯಾರಿಗೂ ಇಷ್ಟ ಅಂತ ತಗೊಳ್ಳಲ್ರಿ ಯಾರು, ಅಲ್ವಾ? ಈಗ ಏನಾರ ಔಷಧಿ ದಿವಸಕ್ಕೆ ಟ್ಯಾಬ್ಲೆಟ್ಗಳು ತಗೋಬೇಕು ನನಗೆ ಇಷ್ಟ ಅಂತ ತಗೋತೀವ? ಇಲ್ಲ. ಅದು ನಮಗೆ ಹಿತ, ನಮಗೆ ಒಳ್ಳೆಯದನ್ನು ಮಾಡುತ್ತೆ. ಹಿತ ಒಳ್ಳೆಯದನ್ನು ತಿಳಿದವರು ಮಕ್ಕಳಿಗೆ ಹಿತವಾದದ್ದನ್ನು ಕೊಡಬೇಕೇ ಹೊರತು ಇಷ್ಟವಾದದ್ದನ್ನು ಕೊಡುವುದಲ್ಲ. ನಮಗೆ ವಿಷಯಗಳ ಕಡೆಗೆ ಆಸೆ ಇಷ್ಟ ಜಾಸ್ತಿ, ವಿಷಯಗಳು ನಮಗೆ ಉದ್ಧಾರ ಮಾಡೋಲ್ಲ. ಭಗವಂತನ ಸ್ಮರಣೆ ನಮಗೆ ಹಿತ, ಅದನ್ನು ಅಭ್ಯಾಸ ಮಾಡ್ಕೋಬೇಕು ಅಂತ ಭಗವಂತ ಹೇಳ್ತಾನೆ. ಜಾತಾನ್ ಮೃತನ್ ಆಪದ್ಗ್ರಸ್ತಾನ್ ದೃಷ್ಟಾಚ ದುಃಖಿತಾನ್ ಲೋಕೋ ಮೋಹಸುರಾಂ ಪೀತ್ವಾನ್ ಅಭಿವೇತಿ ಕದಾಚನ. ಹುಟ್ಟಿದವರನ್ನು, ಆರ್ತರನ್ನು, ಸತ್ತವರನ್ನು, ಆಪತ್ತಿಗೆ ಸಿಲುಕಿದವರನ್ನು, ದುಃಖಿಗಳನ್ನು ನೋಡಿಯೂ ಜನರು ಮೋಹ ಎಂಬ ಇವ್ರನ್ನೆಲ್ಲ ನೋಡ್ತಾರೆ. ದಿವಸ ಸಾಯ್ತಾ ಇರ್ತಾರೆ. ನಾವೇನು ಮಾಡ್ತೀವಿ? ಆ ಅಯ್ಯೋ ನೋಡು ಪಾಪ ಎಷ್ಟು ಚೆನ್ನಾಗಿದೆ, ಸತ್ತು ಹೋಗ್ಬಿಡ. ಸತ್ತೋದ ತಾನೆ ಅವನು. ಎಲ್ಲರೂ ಸಾಯ್ಲೇಬೇಕು ತಾನೆ. ಅದು ನೋಡ್ಬಿಟ್ಟು ಎಷ್ಟೇನು ಮಾಡಿದ್ರೆ ಏನು ಬಂತು ನೋಡು, ಅವ್ರು ಎಷ್ಟು ಗಳಿಸ್ದ, ಏನು ಮಾಡ್ದ, ಪಟ್ಟು ಹೋದ ಅಷ್ಟೇ. ಅಲ್ಲಿಂದ ಬಂದಮೇಲೆ ನಾನು, ನನ್ನ ಮೊಮ್ಮಕ್ಕಳು, ಅವ್ರದ್ದು ಮಕ್ಕಳುಗಳು, ಅವರ ಮಕ್ಕಳುಗಳು,
ಇಷ್ಟೆಲ್ಲ ಮಾಡಿ ಮೋಹವೆಂಬ ಮದ್ಯಪಾನವನ್ನು ಕುಡಿತಾರೆ. ಮೋಹ ಅನ್ನುವುದು ಮದ್ಯಪಾನ. ಅದನ್ನು ಮಾಡ್ತಾರೆ. ಜೀವರು ಹಾಳಾಗ್ತಾರೆ. ಮರಣಕ್ಕೆ ಯಾರೂ ಹೆದರೋದಿಲ್ಲ ಅಂತಂತಾರೆ. ಆಮೇಲೆ ಹೇಳ್ತಾರೆ, ಕನಕದಾಸರು ಹೇಳ್ತಾರೆ, ವರುಷ 100 ಅದರೊಳಗಿರುಳು ಕಳೆದ 50 ವಾರ್ಧಿಕ ಬಾಲ್ಯ ಕೌಮಾರದಲ್ಲಿ 30 ಇರದೆ ಸಂದುದು ಬಳಿಕ 20 ವರ್ಷ ಅದರೊಳಗಾದುದಂತಃಕರಣ ನಿನ್ನೊಳು ತೋರಿ ರಕ್ಷಿಸು ನಮ್ಮನವರತ ಅಂತ ಕನಕದಾಸರು ಹೇಳ್ತಾರೆ. ಅದೇ ಅವರು ಹೇಳಿದೇನು ಗರುಡ ಪುರಾಣದಲ್ಲಿದೆ. ಅದು ನಮಗೆ 100 ವರ್ಷ ಆಯುಷು ನಿಶ್ಚಿತ ಅಲ್ಲ, 100 ವರ್ಷ ಅತ್ಯಲ್ಪ. ಇದರಲ್ಲಿ 50 ವರ್ಷ ನಾವು ನಿದ್ರೆ ಮಾಡ್ತೀವಿ. 50 ವರ್ಷ 75 ವರ್ಷ ನಿದ್ರೆ ಮಾಡೋರೇ ಇದ್ದಾರೆ. 50 ವರ್ಷ ನಿದ್ರೆ ಮಾಡ್ತೀವಿ. 20 ವರ್ಷ ಬಾಲ್ಯಾದಿಗಳಲ್ಲಿ ಕಳಿತೀವಿ. ಕಡೆ 20 ವರ್ಷವರ ಕಾಯಿಲೆ ಬಂದ ಶರೀರ, ಇದರ ಮಧ್ಯೆ ರೋಗಗಳು ನಮ್ಮನ್ನು ಪೀಡಿಸ್ತವೆ. ಹೀಗಿದ್ದರೂ ನಾವು ಮೋಕ್ಷದ ದಾರಿಯನ್ನು ಕಾಣದೆ ಭಗವಂತನ ವಿಚಾರದಲ್ಲಿ ನಿದ್ರೆ ಮಾಡ್ತಾ ಇರ್ತೀವಿ. ನರಕಾದಿ ಭಯ ನೀಡುವ ಸಂಸಾರದಲ್ಲಿ ವಿಶ್ವಾಸ ಇಟ್ಟು ಭಗವಂತನನ್ನು ಮರೆತರೆ ಸಂಸಾರದ ಸುಳಿಯೊಳಗೆ ಸಿಕ್ಕದೇ ಇರುವವನು ಯಾರು? ನಾವು ಭಗವಂತನ ಕುರಿತು ನಿದ್ರೆ ಮಾಡ್ತಾ ಇದ್ರೆ ಭಗವಂತ ಬರ್ತಾನೇನ್ರಿ? ಕೃಷ್ಣ ಪರಮಾತ್ಮನೇ ತೋರಿಸ್ಬಿಟ್ಟ. ಮಥುರಾದಲ್ಲಿ ಕಾರಾಗೃಹದಲ್ಲಿ ಇದ್ದಾಗ ಅವನು ಅವತಾರ ಮಾಡಬೇಕಾದ್ರೆ ಮಥುರೆಯ ಜನರು, ಅಲ್ಲಿಯ ಕಾವಲುಗಾರರೆಲ್ಲ ನಿದ್ರೆ ಮಾಡ್ತಾ ಇದ್ರು ತಾನೆ. ನಾನು ಬರುವಾಗ ನಿದ್ರೆ ಮಾಡುವಲ್ಲಿ ನಾನಿರೋಲ್ಲ ಅಂತ ಅವನು ಅಲ್ಲಿಂದ ನನಗೂ ಕೊಟ್ಕೊಂಡ. ಹೀಗೆ ಅದನ್ನು ತಿಳ್ಕೊಳ್ಬಹುದು, ಊಹಿಸಬಹುದು. ಹೀಗೆ ಈ ಥರ ಇರುತ್ತೆ. ನೀರಿನ ಗುಳ್ಳೆಯ ಶರೀರ, ಈ ಥರ ಮನುಷ್ಯನ ತನಗೆ ಹಿತಾಹಿತ ಯಾವುದೆಂದೂ ತಿಳಿಯಲಾರ. ಅವನು ಮೋಕ್ಷವನ್ನು ದೂರ ಮಾಡ್ತಾನೆ. ದೇವಮಾಯಿಯಿಂದ ಮೋಹಿತನಾಗಿರ್ತಾನೆ. ನೋಡಿ ನೋಡಿ ಹಳ್ಳಕ್ಕೆ ಬೀಳ್ತಾನೆ. ಓದಿದರೂ ತಿಳಿದುಕೊಳ್ಳಲ್ಲ, ಕೇಳಿದರೂ ತಿಳಿದುಕೊಳ್ಳಲ್ಲ. ವಾಯುವನ್ನು ನಾವು ಬಂಧಿಸಬಹುದು ಪ್ರಾಣಾಯಾಮ ಮಾಡಿ. ಆಕಾಶವನ್ನು ಖಂಡಿಸಬಹುದು. ನೀರಿನ ಅಲೆಗಳನ್ನು ಪೋಣಿಸಬಹುದು. ಆದರೆ ಆಯುಷ್ನಲ್ಲಿ ವಿಶ್ವಾಸ ಇಡ್ಲಿಕ್ಕಾಗೋದಿಲ್ಲ. ಆಯುಷ್ ಕಳ್ಕೊಳ್ಳಿಕ್ಕಾಗೋದಿಲ್ಲ. ಆಯುಷ್ ನಾವು ಹಿಡ್ಕೊಳ್ತೀವಿ ಅಂದ್ರೆ ಆಗೋದಿಲ್ಲ. ಎಂಥ ಪೃಥ್ವಿಯೇ ಸುಟ್ಟೋಗತ್ತೆ, ಮೇರು ಪರ್ವತ ಪುಡಿಯಾಗತ್ತೆ, ಸಾಗರದ ಜಲ ಒಣಗಿ ಹೋಗತ್ತೆ. ಈ ಶರೀರ ಕಥೆ ಏನ್ರಿ? ಎಲ್ಲ ಸತ್ತು ಎಲ್ಲ ಅವೇ ಹೋಗ್ಬೇಕಾದ್ರೆ ಶರೀರ ಏನು? ನನ್ನ ಮಕ್ಕಳು, ನನ್ನ ಪತ್ನಿ, ನನ್ನ ಬಾಂಧವರು ಅಂತ ಹೇಳ್ತಿರ್ತಾರೆ. ಇವರೆಲ್ಲ ಯಾರು ನಮ್ಮ ಜೊತೆಗೆ ಬರ್ತಾರಾ? ಇಲ್ಲ, ಇವರ್ಯಾರು ಬಂಧುಗಳಲ್ಲ. ತಿಂದೋಡಿ ಬಂಧು ಬಳಗ ಓಡಿ ಹೋಗುವರೆಂದು ನೋಡೆಚ್ಚರಿಕೆ. ಎಂದೆಂದೂ ಅಗಲದ ಬಂಧು ಶ್ರೀಹರಿ ನಮಗೆ ಎಂದೂ ನೋಡೆಚ್ಚರಿಕೆ. ಎಂದೆಂದೂ ಅಗಲದ ಬಂಧುವರು ನಮ್ಮ ಜೊತೆಗಳಿರುವ ಭಗವಂತ, ಇನ್ಯಾರೂ ಅಲ್ಲ. ಈ ದೇಹ, ಈ ಜೀವ ತನ್ನ ದೇಹವನ್ನೇ ಬಿಟ್ಟು ಯಮಾಲಯಕ್ಕೆ ಹೊರಡುತ್ತೆ. ಇನ್ನು ಹೆಂಡತಿ, ತಾಯಿ, ತಂದೆ, ಮಕ್ಕಳು, ಮೊಮ್ಮಕ್ಕಳು, ಈ ಸಂಬಂಧದ ಪ್ರಯೋಜನ ಏನು ಅಂತ ಕೇಳ್ತಾರೆ. ಲೋಹ ಮತ್ತು ಮರದಿಂದ ಮಾಡಿದ ಪಾಶದಿಂದ ಬಂಧಿತನಾದ, ಹಗ್ಗದಿಂದ ಬಂಧಿತನಾದ ಪುರುಷನನ್ನು ಬಿಡಿಸಬಹುದಂತೆ. ಪತ್ನಿ ಪುತ್ರರ ಪಾಶದಿಂದ ಎಂದೂ ಅವನನ್ನು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ಭಗವಂತ. ಸ್ವದೇಹ ಧನತಾರಾದಿ ನಿರತಾಹ ಸರ್ವಜಂತವಃ ಜಾಯಂತೆ ಚ ಮ್ರಿಯಂತೆ ಚಹ ಹಂತಜ್ಞಾನ ಮೋಹಿತ. ನನ್ನ ದೇಹ, ನನ್ನ ಧನ, ನನ್ನ ಪತ್ನಿ, ನನ್ನ ವಸ್ತುಗಳು ಎಲ್ಲಿ ನಿರತರಾಗಿರುವ ಎಲ್ಲ ಜೀವಿಗಳು ಅಜ್ಞಾನದಿಂದ ಮೋಹಿತರಾಗಿ ಹುಟ್ಟುತ್ತಾರೆ, ಸಾಯ್ತಾರೆ, ಹುಟ್ಟುತ್ತಾರೆ, ಸಾಯ್ತಾರೆ. ಆದ್ದರಿಂದ ದುರ್ಜನರ ಸಂಘವನ್ನು ತೊರೆಯಬೇಕು. ಪರಿತ್ಯಾಗ ಮಾಡಲು ಶಕ್ತಿ ಇದ್ದ ದುರ್ಜನರ ಸಂಘವನ್ನು ಬಿಟ್ಟುಬಿಡ್ಬೇಕ್ರಿ. ಪರಿತ್ಯಾಗ ಮಾಡಲಿಕ್ಕೆ ಆಗದೇ ಇಲ್ಲಪ್ಪ ಅಂದರೆ ಸಜ್ಜನರ ಸಂಘವನ್ನು ಮಾಡಬೇಕು. ಸಜ್ಜನರು ನಮ್ಮ ರೋಗಕ್ಕೆ ಔಷಧಿ ಇದ್ದಂತೆ. ಸತ್ಸಂಗ, ವಿವೇಕ ಎರಡೂ ಇರಬೇಕು. ನಮ್ಮ ವರ್ಣಗಳಿಗೆ, ನಮ್ಮ ವರ್ಣಾಶ್ರಮಗಳಿಗೆ ಯೋಚಿತವಾದ ಕರ್ಮವನ್ನು ಮಾಡಬೇಕು. ವ್ರತ ನಿಯಮಗಳಲ್ಲಿ ನಿರಕ್ತರಾಗಿರಬೇಕು.
ವ್ರತ ನಿಯಮಾದಿಗಳಲ್ಲಿ ನಿರತರಾಗಿ ಕರ್ಮಗಳಲ್ಲಿ ಶ್ರಮ ಪಡುವ ಕೆಲವರು ಏನು ಮಾಡ್ತಾರೆ, ಅಜ್ಞಾನದಿಂದ ಆವೃತರಾಗಿ ವಂಚಕರಂತೆ ಅಲ್ಲಿ ತಿರುಗ್ತಾ ಇರ್ತಾರೆ. ವ್ರತ ಮಾಡ್ತಾರೆ, ಅದರಲ್ಲಿ ದೇವರ ಸ್ಮರಣೆ ಇರಲ್ಲ. ನಾಮ ಮಾತ್ರಕ್ಕೆ ಸಂತುಷ್ಟರಾದವರು ಏನು ಮಾಡ್ತಾರೆ, ಹೋಮ ಇತ್ಯಾದಿಗಳಿಂದ ಯಜ್ಞದ ವಿಸ್ತಾರದಿಂದ ಭ್ರಮಿತರಾಗ್ತಾರೆ. ನನ್ನ ಭಗವಂತ ಹೇಳ್ತಾನೆ, ನನ್ನ ಮಾಹಿಯಿಂದ ಮೋಹಿತರಾದ ಮೂಢ ಜನ ಏಕಭೋಜನ, ಉಪವಾಸ ಇತ್ಯಾದಿ ನಿಯಮಗಳಿಂದ ಶರೀರವನ್ನು ಒಣಗಿಸುವುದರಿಂದ ಮೋಕ್ಷವನ್ನು ಪಡೆಯ ಬಯಸುತ್ತಾರೆ. ಇದನ್ನೆಲ್ಲ ಮಾಡಬೇಕು, ದೇಹದಂಡನೆ ಮಾಡಬೇಕು, ಭಗವಂತನ ಸ್ಮರಣೆ ಸಹಿತ ಮಾಡಬೇಕು ಅಂತ ಭಗವಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಕೇವಲ ದೇಹದಂಡನೆಯಿಂದಲೇ ಅವಿವೇಕಗಳಿಗೆ ಮುಕ್ತಿ ಇಲ್ಲ ದೊರಕುತ್ತೆ. ಹುತ್ತವನ್ನು ಹೊಡೆದ ಮಾತ್ರದಿಂದಲೇ ಮಹಾಸರ್ಪ ಸಾಯತ್ತಾ? ಹುತ್ತ ಇರುತ್ತೆ, ಸರ್ಪ ಒಳಗಿರುತ್ತೆ. ಹುತ್ತ ಹೊಡೆದು ಬಿಟ್ಟರೆ ಸರ್ಪ ಸತ್ತೋಗತ್ತಾ? ಇಲ್ಲ. ಹೇಳ್ತಾ ನೋಡಿ, ಗೃಹಾರಣ್ಯ ಸಮಾಲೋಕೆ ರಥವಿರೀಡ ದಿಗಂಬರಾ ಚರಂತಿ ಗಾರ್ಧವಾದ್ಯಾಶ್ಚ ವಿರಕ್ತಾಸ್ತೆ ಭವಂತಿ ಕಿಂ. ಮನೆ ಮತ್ತು ಕಾಡುಗಳನ್ನು ಒಂದೇ ತಿಳಿದು ನಾಚಿಕೆಯಿಂದ ಬೆತ್ತಲಾಗ್ತಿರ್ತವ್ರಿ. ಕತ್ತೆ ಮೊದಲಾದ ಪ್ರಾಣಿಗಳು ಬೆತ್ತಲಾಗಿ ಅವನ್ನ ಬಟ್ಟೆ ಹಾಕೊಳ್ತಾವ, ಬೆತ್ತಲಾಗ್ತಿರ್ತವೆ. ಅವನ್ನ ವಿರಕ್ತರು ಅನ್ಬಹುದಾ? ವಿರಕ್ತರು ಅನ್ಲಿಕ್ಕಾಗತ್ತ ಕತ್ತೆಗಳನ್ನ? ಇಲ್ವಲ್ಲ. ಪ್ರಾಣಿಗಳನ್ನ ವಿರಕ್ತರು ಅನ್ಲಿಕ್ಕಾಗತ್ತಾ? ಒಂದು ವೇಳೆ ಮಾನವ ಮಣ್ಣು ಭಸ್ಮಗಳನ್ನು ಮೈಗೆ ಹಚ್ಚಿಕೊಂಡ ಮಾತ್ರಕ್ಕೆ ಮುಕ್ತನಾದರೆ, ಅವನು ಮಣ್ಣು ಭಸ್ಮ ಹಚ್ಕೊಂಡ್ಬಿಟ್ಟು ನಾನು ಮಹಾಭಕ್ತ ಅಂತ ತೋರಿಸ್ಕೊಂಡ ತಕ್ಷಣ ಮುಕ್ತನಾಗ್ತೀನಿ ಅಂದ್ರೆ, ನಿತ್ಯವೂ ಮಣ್ಣು ಭಸ್ಮಗಳಲ್ಲಿ ಹೊಳೆದಾಡುವ ನಾಯಿ ಕತ್ತೆಗಳು ಮೋಕ್ಷಕ್ಕೆ ಹೋಗ್ಬೇಕಾಗಿತ್ತಲ್ಲ. ಹೊರಗಡೆ ಆಡಂಬರದ ಭಸ್ಮ ಎಲ್ಲ ಹಚ್ಕೊಂಡ್ಬಿಟ್ಟು ನಾನು ಪರಮಭಕ್ತ ಅಂತ ತೋರಿಸಿದ್ರೆ, ಅವು ನಾಯಿನೂ ಕತ್ತೆನೂ ಬಿದ್ದು ಹೊರಗಾಡ್ತವೆ, ಅವು ಹೋಗ್ಬೇಕಾಯ್ತು ಮೋಕ್ಷಕ್ಕೆ. ಅವು ಹೋಗಲ್ಲ. ಭಗವಂತನೇ ಅಂತಾನೆ ಈ ಮಾತನ್ನ. ಅಂತೀರಾ, ನಾವೇನು ಆಡ್ತಿರಲ್ಲ, ಹುಲ್ಲು ಅವೇ ಸೊಪ್ಪು ನೀರು ಇವುಗಳನ್ನಷ್ಟೇ ಕುಡಿದು ಜೀವಿಸ್ತೀವಲ್ಲ. ಜಿಂಕೆ ಎಲ್ಲ ಪ್ರಾಣಿಗಳು, ಅವುಗಳು ತಪಸ್ವಿ ಆಗಬಹುದಾಗಿತ್ತಲ್ಲ ಹೀಗೆಲ್ಲ ಆಗಿದ್ರೆ. ಗಂಗಾದಿ ತೀರ್ಥಕ್ಷೇತ್ರಗಳಲ್ಲಿ ವಾಸ ಮಾಡುವರು ಯೋಗಿಗಳಾದರೆ ಸಾಯುವವರೆಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಮಿನ್ನುವ ಕಪ್ಪೆ ಮೀನುಗಳು ಯಾಕ್ರೆ ಇನ್ನೂ ಮೋಕ್ಷಕ್ಕೆ ಹೋಗಿಲ್ಲ? ಭಗವಂತ ಕೇಳ್ತಾನೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿಬಿಟ್ರೆ ಬಹಳ ಮೋಕ್ಷಕ್ಕೆ ಹೋಗ್ತೀವಿ ಅಂತೀವಿ. ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಅನುಸಂಧಾನ ಎಲ್ಲಿದೆ? ಆ ಕಪ್ಪೆ ಮೀನುಗಳಿಗೆ ಆ ಬುದ್ಧಿ ಇದೆಯಾ? ಸುಮ್ಮನೆ ಮುಳುಗ್ತವೆ ತಲೆ ಹೇಳ್ತವೆ. ಹಾಗೆ ನಾವು ಗಂಗಾದಲ್ಲಿ ವಾಸ ಆಗಿದ್ದೀವಿ, ನಾವು ಏನು ಮಾಡಿದ್ರು ಮೋಕ್ಷಕ್ಕೆ ಹೋಗ್ತೀವಿ ಅಂದ್ರೆ ಆಗತ್ತಾ? ಹಾಗಾದ್ರೆ ಕಪ್ಪೆ ಮೀನುಗಳು ಮೋಕ್ಷಕ್ಕೆ ಹೋಗಬಹುದಾಯ್ತಲ್ಲ, ಹೋಗಿಲ್ವಲ್ಲ ಅವು. ಸಾಕ್ಷಾತ್ ತತ್ವಜ್ಞಾನ ಮಾತ್ರ ಮೋಕ್ಷಕ್ಕೆ ಸಾಧನ ಅಂತ ಭಗವಂತ ಹೇಳ್ತಾನೆ. ವೇದಾಗಮ ಪುರಾಣಜ್ಞ ಪರಮಾರ್ಥಂ ನ ವೇದ್ಯ ವಿಡಂಬಕಸ್ಯ ತಸ್ಯೈವ ತತ್ಸರ್ವಂ ಕಾಕಭಾಷಿತಂ. ವೇದ ಆಗಮ ಪುರಾಣ ಎಲ್ಲ ನನಗೆ ಗೊತ್ತಿದೆ ಅಂತಾರೆ. ಯಾರು ಪರಮಾರ್ಥವನ್ನು ತಿಳಿಯಲಿಲ್ಲವೋ, ಇವೆಲ್ಲವನ್ನು ಓದಿಕೊಂಡು ಯಾವ ಪರಮಾರ್ಥವನ್ನು ಮೋಕ್ಷಕ್ಕೆ ಸಾಧನವಾದ ಜ್ಞಾನವನ್ನು ಪಡೆಯುವುದಿಲ್ಲವೋ, ಆ ಡಂಬಾಚಾರಿ ಹೇಳಿದ ಮಾತೇನಂದ್ರೆ ಕಾಗೆ ಹೇಳಿದ ಮಾತಿನಂತೆ ಅಂತ ಭಗವಂತ ಹೇಳ್ಬಿಡ್ತಾರೆ. ಹೇಳ್ತಾರೆ, ಅನ್ಯತಾ ಪರಮಂ ತತ್ವಂ ಜನಾ ಕ್ಲಿಶ್ಯಂತಿ ಚ ಅನ್ಯತಃ ಅನ್ಯತಾ ಶಾಸ್ತ್ರ ಸದ್ಭಾವೋ ವ್ಯಾಖ್ಯಾಂ ಕುರ್ವಂತಿ ಚ ಅನ್ಯಥಾ. ಪರಮತತ್ವನೇ ಬೇರೆ, ಜನರು ಕಷ್ಟಪಡೋದೇ ಬೇರೆದಕ್ಕೆ, ಶಾಸ್ತ್ರಗಳ ಅರ್ಥವೇ ಬೇರೆ, ಇವರು ವ್ಯಾಖ್ಯಾನ ಮಾಡುವ ರೀತಿ ಬೇರೆ ರೀತಿಯಲ್ಲಿ. ಭಗವಂತ ನಿರ್ಗುಣ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ, ಭಗವಂತನಿಗೆ ಗುಣನೇ ಇಲ್ಲ ಅಂದ್ಬಿಡೋದು. ಭಗವಂತ ನಿರ್ವಿಕಾರ ಅಂತ, ಭಗವಂತನಿಗೆ ಆಕಾರನೇ ಇಲ್ಲ ಅಂದ್ಬಿಡೋದು. ಭಗವಂತನಲ್ಲಿ ಗುಣ ಇಲ್ಲ ಅಂದ್ರೆ ನಾವ್ಯಾಕ್ರಿ ಪೂಜೆ ಮಾಡ್ತೀವಿ? ನಿರ್ಗುಣ ಅಂದ್ರೆ ಸಾತ್ವಿಕ ರಾಜಸ ತಾಮಸ ಗುಣಗಳಿಂದ ಎಫೆಕ್ಟ್ ಆಗ್ತಿಲ್ದವನು, ಅಪ್ರಾಕೃತಿಕ ಶರೀರ ಉಳ್ಳವನು ಭಗವಂತ ಅಂತ ಚಿಂತನೆ ಮಾಡಬೇಕು. ಅದಕ್ಕೆ ಶ್ರೀಮದ್ ಆಚಾರ್ಯರು ಬಂದು ಜ್ಞಾನವನ್ನು, ಸರಿಯಾದ ಜ್ಞಾನವನ್ನು ಕೊಡದೇ ಇದ್ದಿದ್ರೆ ನಮಗೆ ಅಲ್ಲೋಲ ಕಲ್ಲೋಲ ಆಗಿರೋ ಸ್ಥಿತಿ. ಮತ್ತೆ ಹೇಳ್ತಾರೆ, ಶಿರೋವಹತಿ ಪುಷ್ಪಾಣಿ ಗಂಧಂ ಜಾನಾದಿ ನಾಸಿಕಾ ಪಠಂತಿ ವೇದಶಾಸ್ತ್ರಾಣಿ ದುರ್ಲಭೋ ಭಾವಬೋಧಕ. ಶಿರ ಪುಷ್ಪ ಧರಿಸ್ತದೆ, ಸುಗಂಧ ಮೂಗು ತಿಳಿಯುತ್ತದೆ, ವೇದಶಾಸ್ತ್ರಗಳನ್ನು ಓದ್ತಾರೆ, ಆದರೆ ಅದರ ಭಾವವನ್ನು ಬೇರೆಯವರು ಅರಿತಾರೆ. ಪರಿಪರಿ ಶಾಸ್ತ್ರವನ್ನು ಓದಿದರೇನು ಬರುವುದಲ್ಲ ಮುಕುತಿ ಅಲ್ವಾ? ಬರೋಲ್ಲ. ದಾಸರ ಅದಕ್ಕೆ ಹೇಳ್ತಾರೆ, ಎಷ್ಟು ಶಾಸ್ತ್ರ ಓದಿದ್ರೇನು, ಒಳಗಡೆ ಅಂತರಾರ್ಥ ತಿಳ್ಕೋಬೇಕಲ್ವಾ?
ತನ್ನಲ್ಲೇ ಇರುವ ತತ್ವವನ್ನು ತಿಳಿಯದೆ ಮೂಢನು ಶಾಸ್ತ್ರಗಳಲ್ಲಿ ಹುಡುಕ್ತಾನೆ, ತನ್ನಲ್ಲೇ ಅಡಕವಾಗಿದೆ. ಮೂರ್ಖನಾದ ದನಕಾಯಿಗಳು ತನ್ನ ಬಗಲಲ್ಲಿರುವ ಆಡನ್ನು ತಿಳಿಯದೆ ಬಾವಿಯಲ್ಲಿ ಹುಡುಕ್ದಂಗಾಗತ್ತೆ ಇವನು. ತನ್ನಲ್ಲೇ ಇರುವ ತತ್ವ, ತನ್ನಲ್ಲಿರುವ ತತ್ವವನ್ನು ತಿಳಿಯದೆ, ಪರಮಾತ್ಮನ ಮಹಿಮೆಯನ್ನು ತಿಳಿಯದೆ ಶಾಸ್ತ್ರಗಳನ್ನೆಲ್ಲ ಓದಿಬಿಟ್ಟು ಶಾಸ್ತ್ರ ಹುಡುಕ್ತಾನೇ ಇರ್ತಾನೆ. ಎಲ್ಲಿ ಸಿಗತ್ತೆ ಎಲ್ಲಿ ಸಿಗತ್ತೆ ಎಲ್ಲಿ ಸಿಗತ್ತೆ ಅಂತ ಮೂಢ ಅಂತಾರೆ. ಅಂದ್ರೆ ಶಾಸ್ತ್ರಗಳನ್ನೆಲ್ಲವನ್ನು ಓದಬೇಡ ಅಂತ ಹೇಳಿಲ್ಲ, ಶಾಸ್ತ್ರಗಳ ಮುಖಾಂತರ ಭಗವಂತನ ಜ್ಞಾನ ಬರೋದು. ನಿನ್ನ ಜ್ಞಾನ ಯಾವ ಕಡೆ ಬರಬೇಕು? ಭಗವಂತನ ಯಥಾರ್ಥ ಜ್ಞಾನ ಬರಬೇಕು. ಅದು ಯಾವಾಗ ಬರುತ್ತೆ? ಭಗವಂತನ ಭಕ್ತರ ಪಾದ ಸೇವೆ ಮಾಡಿದರೆ ಬರುತ್ತೆ. ನೋಡಿ, ಪ್ರಜ್ಞೆ ಇಲ್ಲ, ಬುದ್ಧಿ ಇಲ್ಲದವನು ಶಾಸ್ತ್ರ ಓದಿಬಿಟ್ರೆ ಹೇಗೆ ಅಂತ ಉದಾಹರಣೆ ಕೊಡ್ತಾರೆ. ಪ್ರಜ್ಞಾಹೀನಸ್ಯ ಪಠನಂ ಯಥಾಂಧಸ್ಯ ಚ ದರ್ಪಣಂ ಅಥ ಪ್ರಜ್ಞವತಾಂ ಶಾಸ್ತ್ರಂ ತತ್ವಜ್ಞಾನಸ್ಯ ಲಕ್ಷಣಂ. ಪ್ರಜ್ಞೆ ಇಲ್ಲದವನು ಶಾಸ್ತ್ರ ಓದಿದ್ರೆ ಉದಾಹರಣೆ ಕೊಡ್ತಾರೆ. ಕುರುಡ ಕನ್ನಡಿ ನೋಡ್ಕೊಂಡಂಗೆ ಅಂತಾರೆ. ಕುರುಡ ಕನ್ನಡಿ ನೋಡ್ಕೊಂಡ್ರೆ ಕನ್ನಡಿನೇ ಕಾಣಲ್ಲ ಅವನಿಗೆ, ಅವನೊಳಗೆ ಹೆಂಗೆ ಕಾಣ್ತಾನೆ? ಈ ಪ್ರಜ್ಞೆ ಇಲ್ಲದವನು ಶಾಸ್ತ್ರ ಓದಿದ್ರೆ ಶಾಸ್ತ್ರದಿಂದ ಭಗವಂತನೇನು ತಿಳ್ಕೊಳ್ತಾನೆ ಅವನು. ಜ್ಞಾನ ತಿಳಿಬೇಕು ಅಂತ ಎಲ್ಲರೂ ಕೇಳಿ ಇಚ್ಛಿಸ್ತಾರೆ. ಆದರೆ ದಿವ್ಯ ಸಹಸ್ರ ವರ್ಷ ಇದ್ದರೂ ಕೂಡ ಅಪಾರ ಶಾಸ್ತ್ರ ಸಾಗರವನ್ನು ದಾಟಲು ಶಕ್ಯನೇ ಇಲ್ಲ. ಶಾಸ್ತ್ರಗಳು ಬಹಳ ಇದೇವ್ರಿ, ಆಯುಷು ಬಹಳ ಅಲ್ಪ, ವಿಘ್ನಗಳು ಕೋಟ್ಯಾಂತರ. ನಾವು ಒಳ್ಳೆ ಕೆಲಸ ಶಾಸ್ತ್ರಗಳನ್ನು ಪಡೆದೇ ಮಾಡಬೇಕು ಅಂದ್ರೆ ಅದಕ್ಕೆ ವಿಘ್ನಗಳು ಬಹಳ ಬರ್ತವೆ. ಶಾಸ್ತ್ರಗಳ ಸಾರವನ್ನು ನಾವು ಗ್ರಹಿಸಬೇಕು. ಅಮೃತ ಕುಡಿದವನಿಗೆ ದಿವಸ ಅಮೃತ ಸಿಗತ್ತೆ, ಅಮೃತ ತೋತ ಇದ್ದವನಿಗೆ ಆಹಾರದಿಂದ ಏನು ಪ್ರಯೋಜನ ಇಲ್ಲ ರೀ. ಹಾಗೆಯೇ ತತ್ವಜ್ಞನಿಗೆ ಶಾಸ್ತ್ರಗಳಿಂದ ಏನೂ ಪ್ರಯೋಜನ ಇಲ್ಲ ಅಂತ ಭಗವಂತ ಹೇಳ್ತಾನೆ. ಆಮೇಲೆ ಹೇಳ್ತಾರೆ, ವೇದಾಧ್ಯಯನದಿಂದ ಕೇವಲ ಶಾಸ್ತ್ರಗಳನ್ನು ಓದುವುದರಿಂದ ಮುಕ್ತಿ ದೊರಕೋದಿಲ್ಲ, ಜ್ಞಾನದಿಂದ ಮುಕ್ತಿ ದೊರಕತ್ತೆ. ಅಂದ್ರೆ ಜ್ಞಾನ ಪಡಿಬೇಕು ಅಂತಂದ್ರೆ ಈ ಎಲ್ಲ ಓದ್ಕೊಳ್ಬೇಕು, ಯಥಾರ್ಥವಾಗಿ ತಿಳ್ಕೊಳ್ಬೇಕು ಗುರುಮುಖೇನ. ಹೇಳ್ತಾರೆ, ಮುಕ್ತಿದ ಗುರುವಾಗೇಕ ವಿದ್ಯಾ ಸರ್ವ ವಿಡಂಬಕ ಸರ್ವಾ ವಿಡಂಬಕ ಕಾಷ್ಟಭಾರ ಸಹಸ್ರೇಶು ಏಕಂ ಸಂಜೀವನಂ ಪರಂ. ಗುರುವಿನ ವಾಣಿಯೊಂದು ಮಾತ್ರ ಮುಕ್ತಿದಾಯಕವಾದ. ಗುರುವಿನ ಮುಖೇನ ಶಾಸ್ತ್ರವನ್ನು ಕಲಿಬೇಕು. ಗುರುಗಳ ಸೇವೆ, ಅಪರೋಕ್ಷ ಜ್ಞಾನಿಗಳ ಸೇವೆ, ರಾಘವೇಂದ್ರ ಸ್ವಾಮಿಗಳು, ರಘುತ್ತಮ ತೀರ್ಥರು, ವಾದಿರಾಜರು, ವ್ಯಾಸರಾಜರು, ಮಹನೀಯರು, ಸತ್ಯಬೋಧರು, ಇಂಥವರ ಸೇವೆಗಳನ್ನು ಮಾಡಬೇಕು. ಇವರ ಮುಖ ಸೇವೆಯನ್ನು ಮಾಡಬೇಕು. ಅವರವರ ಗ್ರಂಥಗಳನ್ನು ಓದಿದರೆ, ಜ್ಞಾನಿಗಳಾದ ಪ್ರವಚನವನ್ನು ಕೇಳಿದರೆ ಮುಕ್ತಿದಾಯಕ ಆಗತ್ತೆ. ಪರಬ್ರಹ್ಮನಿಗೂ ಜೀವಾತ್ಮನಿಗೂ ಕೆಲವರು ಅಭೇದ ಅಂತಾರೆ, ಅದೆಲ್ಲ ಸುಳ್ಳು ಅಂತಾರೆ ಭಗವಂತನೇ ಹೇಳ್ತಾನೆ. ನೋಡಿ, ಪರಬ್ರಹ್ಮನಿಗೂ ಜೀವನ ಆತ್ಮನಿಗೂ ಒಂದೇ ಅಂತ ಹೇಳುವುದು ಸುಳ್ಳು, ಸತ್ಯ ಅಲ್ಲ ಅಂತ ಭಗವಂತ ಹೇಳ್ತಾನೆ. ಮತ್ತೆ ಕೆಲವರು ಮತ್ಸ್ಯಾವತಾರಿಗಳು, ಮತ್ಸ್ಯ ಕೂರ್ಮ ಇವೆಲ್ಲ ಸಾಂಶಾವತಾರಿಗಳ ಭಗವಂತನ ಸ್ವರೂಪಾವತಾರಗಳೇ ಅವೆಲ್ಲ. ಮತ್ಸ್ಯ, ಕೂರ್ಮ, ವರಾಹ, ಕೃಷ್ಣ, ಪರಶುರಾಮ, ರಾಮ, ಕಲ್ಕಿ, ಬುದ್ಧ ಇವೆಲ್ಲವೂ ಪರಮಾತ್ಮನ ಸ್ವರೂಪಗಳೇ, ಅವತಾರಗಳೇ. ದ್ವೇಪದೇ ಬಂಧ ಮೋಕ್ಷಾಯ ನ ಮಮೇತಿ ಚ ಮಮೇತಿ ಬದ್ಧತೆ ಜಂತುರ್ನ ಮಮೇತಿ ಪ್ರಮುಚ್ಯತೆ. ಇದನ್ನ ಭಾಗವತದಲ್ಲಿ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಕಪಿಲನಿಗೆ ಅವರ ತಾಯಿ ಕೇಳ್ತಾಳೆ, ಕಪಿಲ ದೇವನಿಗೆ, ಈ ಸಂಸಾರ ಬಂಧದಿಂದ ಅವನು ಹೇಳ್ತಾನೆ, ಮೋಕ್ಷ ಹೇಗೆ ಪಡಿಬೇಕು, ನೀನು ಹೇಗೆ ಪಡಿಬೇಕು ಅಂದಾಗ, ಅಮ್ಮ ಒಂದೇ ಕೀ ಇರೋದು ಹೇಳ್ತಾನೆ ಭಗವಂತ. ಒಂದು ಕೀ ಇದೆ. ಉದಾಹರಣೆ, ನೀವು ಮನೆಗೆ ಹೋಗಿ ಬರ್ದಿರ್ತೀರಾ, ಮನೆಗೆ ಹೋಗಿ ಬಾಗಿಲು ತೆಗಿಬೇಕು ಅಂದಾಗ, ಬಾಗಿಲು ಹಾಕಬೇಕು ಅಂದಾಗ ಕೀ ಉಪಯೋಗಿಸ್ತೀರಾ. ಕೀ ಉಪಯೋಗಿಸಿ ಲಾಕ್ ಮಾಡ್ಕೊಂಡು ಬರ್ತೀರಾ. ನೀವು ಮನೆ ಲಾಕ್ ಮಾಡಿ ತಗೋಬೇಕಾದ್ರೆ ಬೇರೆ ಕೀ ತಗೊಂಡು ಓಪನ್ ಮಾಡ್ತೀರಾ? ಇಲ್ಲ. ಈ ಕಡೆ ಹಾಕಿದರೆ ಲಾಕು, ಆ ಕಡೆ ತೆಗೆದರೆ ಅನ್ಲಾಕು. ಹಾಗೆ ಇದೂ ಈ ಕಡೆ ತೆಗೆದರೆ ವಿಷಯಗಳಿಗೆ, ಆ ಕಡೆ ತೆಗೆದರೆ ಭಗವಂತನಿಗೆ. ಲಾಕ್ ಮಾಡ್ಕೊಂಡ್ರೆ ಲಾಕ್ ಹಾಕ್ಬಿಡ್ತೀರಾ, ಅನ್ಲಾಕ್ ಮಾಡ್ಕೊಂಡ್ರೆ ಮೋಕ್ಷಕ್ಕೆ ಹೋಗ್ತೀರಾ. ಭಗವಂತ ಸಿಂಪಲ್ ಆಗಿ ಹೇಳ್ಬಿಡ್ತಾನೆ ಇದನ್ನ. ಅದು ಅಷ್ಟು ಸುಲಭ ಇಲ್ಲ, ಅದು ಸಾಧನೆ ಮಾಡ್ಕೊಂಡು ಬರಬೇಕು. ನಾನು ನನ್ನದು ಅನ್ನುವುದನ್ನು ಕಳೆದರೆ ಬಂಧ ಬಿಡುಗಡೆ, ನಾನು ನನ್ನದು ಅನ್ನುವುದಲ್ಲಿ ಬಿದ್ದರೆ ಬಂಧ ಶಾಶ್ವತ.
ಹಾಗೆ ನಾನು ನನ್ನದಲ್ಲ ಎಂಬುದರಿಂದ ಮುಕ್ತಿಯ ನಾನಲ್ಲ ನನ್ನದಲ್ಲ ಅನ್ನುವನು ಮುಕ್ತಿಯನ್ನು ಹೊಂತಾನೆ. ಯಾವ ಕರ್ಮ ನಮ್ಮನ್ನು ಬಂಧಿಸುವುದಿಲ್ಲವೋ ಅದೇ ನಿಜವಾದ ಕರ್ಮ. ಯಾವ ಮುಕ್ತಿಯಿಂದ ನಾವು ವಿದ್ಯೆಯನ್ನು ಪಡಿತೇವೋ ಅದು ನಿಜವಾದ ವಿದ್ಯೆ. ನಾವು ಲೌಕಿಕವಾಗಿ ಇಟ್ಕೊಳ್ಳೋದಾದ್ರೆ ಇದೆಲ್ಲ ಬಂಧಕಗಳೇ. ನೀವೇನು MBBS ಮಾಡಿ ಇವೆಲ್ಲ ಬಂಧಕಗಳೇ, ಮುಕ್ತಿಗೆ ಹಾದಿಯಲ್ಲ ಅವು. ಹಾಗಾದ್ರೆ ಕಲಿಬಾರ್ದು ಅಂತಲ್ಲ, ಅದು ಇರಬೇಕು. ಆದರೆ ಮೋಕ್ಷಕ್ಕೆ ಬರೋ ಸಾಧನೆ ತೋರಿಸುವ ಬುದ್ಧಿಯನ್ನು ಕಲಿಬೇಕು. ಎಲ್ಲಿಯವರೆಗೆ ನಾವು ಕರ್ಮ ಮಾಡ್ತಾ ಇರ್ತೀವೋ, ಎಲ್ಲಿಯವರೆಗೆ ಸಂಸಾರದ ವಾಸನೆ ಇರುತ್ತೋ, ಎಲ್ಲಿಯವರೆಗೆ ಇಂದ್ರಿಯಗಳ ಚಾಪಲ್ಯತೆ ಇರುತ್ತೋ, ಅಲ್ಲಿಯವರೆಗೂ ತತ್ವದ ಮಾತು ಎಲ್ಲಿಂದ ಬರುತ್ತೆ? ಕರ್ಮ ಕ್ಷಯ ಆಗಬೇಕು. ಕರ್ಮ ಈಗ ಮಾಡಿದ ಕರ್ಮ, ಆ ಕರ್ಮದಿಂದ ಮತ್ತೆ ನಮ್ಮೊಂದು ಇನ್ನೊಂದು ಜನ್ಮ, 16 ಜನ್ಮಗಳು ಬರ್ತವೆ. ಒಂದು ಆಚಮನ ಮಾಡೋದರಿಂದ 16 ಜನ್ಮಗಳು ಬರ್ತವೆ. ಪಾಪ ಮಾಡಿರ್ತೀವಿ ಎಷ್ಟೊಂದು ಅದರಲ್ಲಿ ಬರುತ್ತೆ, ಆ ಪುಣ್ಯ ಮಾಡಿರ್ತೀವಿ ಅದರಿಂದ ಮತ್ತೆ ಜನ್ಮ ಬರುತ್ತೆ. 2 ಕರ್ಮಗಳಿಗೂ ಅನುಭವಿಸಲೇಬೇಕು. ಆ ಕರ್ಮ ಅಲ್ಲೇ ನಾಶವಾಗಬೇಕು. ಆ ಕರ್ಮ ಅಲ್ಲೇ ಕ್ಷಯ ಆದರೆ ಅದರಿಂದ ಮುಂದಿನ ಕರ್ಮಗಳು, ಮುಂದಿನ ಜನ್ಮ ಬರೋದಿಲ್ಲ. ಅಂದರೆ ಬೇರೆ ಕರ್ಮಗಳಿಂದ ಬರುತ್ತೆ, ಆ ಕರ್ಮ ಅಲ್ಲಿ ಕ್ಷಯ ಆಗತ್ತೆ. ಹಾಗೆ ಎಲ್ಲೆಯ ಕರ್ಮಗಳು ಅಲ್ಲಲ್ಲಿ ಕ್ಷಯ ಆಗುವುದನ್ನು ಕಂಡುಕೊಂಡು ಬಂದರೆ ನಮಗೆ ಕರ್ಮ ಕ್ಷಯ ಆದ ಮೇಲೆ ಮೋಕ್ಷ ಆಗತ್ತೆ. ಎಲ್ಲಿಯವರೆಗೆ ನಾನು ನನ್ನದು ಅನ್ನೋ ದೇಹಾಭಿಮಾನ ಇರ್ತದೋ ಅಲ್ಲಿಯವರೆಗೆ ಮಮತೆ ಇರುತ್ತೆ, ಅಲ್ಲಿಯವರೆಗೆ ಪ್ರಯತ್ನದ ಬೇಗ ಇರ್ತದೋ, ಎಲ್ಲಿಯವರೆಗೆ ಸಂಕಲ್ಪಗಳ ಕಲ್ಪನೆ ಇರ್ತದೋ ಅಲ್ಲಿಯವರೆಗೆ ಮನಸ್ಥೈರ್ಯ ಇರೋದಿಲ್ಲ, ಅಲ್ಲಿಯವರೆಗೆ ಶಾಸ್ತ್ರಗಳ ಚಿಂತನೆ ಮಾಡೋದಿಲ್ಲ, ಎಲ್ಲಿಯವರೆಗೆ ಗುರುವಿನ ಕರುಣೆ ಇಲ್ಲವೋ ಅಲ್ಲಿಯವರೆಗೂ ತತ್ವಜ್ಞಾನ ದುರ್ಲಭ. ಗುರುವಿನ ಗುಲಾಮನಾಗುವ ತನಕ ದೊರೆಯ ಗಣ್ಣ ಮುಕುತಿ. ಅದನ್ನೇ ಹೇಳಿದರೆ ದಾಸರು ಕರಡೀಕರಿಸಿ. ನಾವು ಹಾಡು ರಾಗಬದ್ಧವಾಗಿ ಕೇಳ್ಬಿಡ್ತೀವಿ, ಅನುರಾಗನೇ ಇರಲ್ಲ ಅದರಲ್ಲಿ. ಅಂದ್ರೆ ಹಾಗಾದ್ರೆ ಇವನ್ನೆಲ್ಲ ಬಿಟ್ಟು ಬಿಡಬೇಕಾ? ಎಲ್ಲಿಯವರೆಗೆ ತತ್ವಜ್ಞಾನ ಪಡೆಯುವುದಿಲ್ಲವೋ ಅಲ್ಲಿಯವರೆಗೂ ತಪಸ್ಸು, ವ್ರತ, ತೀರ್ಥ, ಜಪ, ಹೋಮ, ಪೂಜೆ ಇತ್ಯಾದಿಗಳು ವೇದಶಾಸ್ತ್ರ ಆಗಮನ ಪಡೆದವು ಇದ್ದೇ ಇರುತ್ತೆ. ಎಲ್ಲ ಪ್ರಯತ್ನಗಳಿಂದಲೂ ಮೋಕ್ಷವನ್ನು ಪಡೆಯುವವನು ಎಲೆ ಗರುಡ ನನ್ನ ಬಗ್ಗೆ ತತ್ವನಿಷ್ಠನಾಗಿ ಇರಬೇಕು. ಆಮೇಲೆ ಮುಂದೆ ಹೇಳ್ತಾನೆ, ಬ್ರಹ್ಮ ನಿರ್ವಾಣಕ್ಕೆ ಮೋಕ್ಷವನ್ನು ಪಡಿತಾನೆ ಹೇಗೆ ಅನ್ನೋದು ಹೇಳ್ತಾನೆ. ಅಂತಕಾಲೇಜು ಪುರುಷ ಆಗತೆ ಸಾಧ್ವಸಃ ಚಿಂತ್ಯಾದ ಸಂಘಶಸ್ತ್ರೇಣ ಸ್ಪೃಹ್ಯಾಂ ದೇಹೇನ ಯೇ ಚಂತಂ. ಪುರುಷನು ತನ್ನ ಅಂತ್ಯಕಾಲ ಸಮೀಪಿಸಿದಾಗ ನಿರ್ಭಯವಾಗಿ ಅಸಂಗ ಎಂಬ ಶಸ್ತ್ರದಿಂದ, ಅಸಂಗ ಕಟ್ಟು ಮಾಡ್ತಾನೆ ಸಂಘವನ್ನ, ತನ್ನ ದೇಹದ ಅನುಸರಿಸುವ ಬಂಧುವರೆಲ್ಲ ಆಸಕ್ತಿಯನ್ನು ಕತ್ತರಿಸಬೇಕು, ಮನೆಯನ್ನು ತ್ಯಜಿಸಬೇಕು, ಪುಣ್ಯತೀರ್ಥಗಳಲ್ಲಿ ಮಿಂದಬೇಕು, ವಿಧಿಪೂರ್ವಕವಾಗಿ ಆಸನದ ಮೇಲೆ ಕುಳಿತುಕೊಳ್ಳಬೇಕು. ಓಂಕಾರವನ್ನು ತನ್ನ ಮನಸ್ಸಿನಲ್ಲಿ ಅಭ್ಯಾಸ ಮಾಡಿ ಶ್ವಾಸವನ್ನು ಜಯಿಸಿ ಓಂಕಾರಾರ್ಥವನ್ನು ಸ್ಮರಿಸುತ್ತಾ ಮನಸ್ಸನ್ನು ನಿರ್ವಹಿಸಬೇಕು. ಬುದ್ಧಿಯನ್ನೇ ಸಾರಥಿಯನ್ನಾಗಿ ಮಾಡಿಕೊಳ್ಬೇಕು. ಮನಸ್ಸನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅಹೇನಾದ್ದರಿಂದ ಪರಮಬ್ರಹ್ಮನನ್ನು ಅಹಂ ಎಂದು ಉತ್ಕೃಷ್ಟ ಗುಣಗಳಿಗೆ ಆಕಾರದಿಂದ ಪರಂಧಾಮ ಎಂದು ಚಿಂತಿಸಿಬಿಟ್ಟು ಪರಮಾತ್ಮನ ದಾಸನಾದ ಅವನು ಪರಂಧಾಮವನ್ನು ಹೊಂದುವೇನು ಎಂದು ಧ್ಯಾನಿಸಿ ತನ್ನನ್ನು ಅಪ್ರಾಕೃತ ಭಗವಂತನಲ್ಲಿ ತನ್ನ ಮನಸ್ಸನ್ನು ನಿಷ್ಠೆಯನ್ನು ಇಡಬೇಕು. ಓಂ ಎಂಬ ಅಕ್ಷರದಿಂದ ಏಕಾಕ್ಷರ ಬ್ರಹ್ಮನನ್ನು ಉಚ್ಚರಿಸುತ್ತಾ ಅದರ ಅರ್ಥವನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ತ್ಯಜಿಸಿ ಹೋಗ್ತಾನೋ ಅವನು ಪರಮಗತಿಯನ್ನು ಹೊಂದುತ್ತಾನೆ. ಇದು ಅಷ್ಟು ಸುಲಭ ಇಲ್ಲ. ಅದನ್ನೆಲ್ಲ ಮಾಡಬೇಕು ಅಂತಂದರೆ ಸಾಧನೆ ಮಾಡಬೇಕು. ನ ಯತ್ರ ಧಾಂಬಿಕಾ ಯಾಂತಿ ಜ್ಞಾನ ವೈರಾಗ್ಯ ವರ್ಜಿತ ಸುಧಿಯಾಸ್ತಾಂ ಗಾಂತಿ ಗತಿಂ ಯಾಂತಿ ತಾನಹಂ ಕಥಯಾಮಿತೆ. ಜ್ಞಾನ ವೈರಾಗ್ಯಗಳನ್ನು ಬಿಟ್ಟು ಧಾಂಬಿಕ ಜನರು ಅಲ್ಲಿ ಹೋಗಲ್ಲ. ಜ್ಞಾನನೂ ಇಲ್ಲ, ವೈರಾಗ್ಯ ನಾವು ಚೆನ್ನಾಗಿ ಮಾಡ್ತೀನಿ ಅಂತಂದರೆ ಅವನು ಹೋಗ್ಲಿಕ್ಕಾಗಲ್ಲ. ನಿರ್ಮಾಣ ಮೋಹ ಜಿತಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾ ದ್ವಂದ್ವೈರ್ವಿಮುಕ್ತ ಸುಖ ದುಃಖ ಸಂಗೈರ್ ಗಚ್ಚಂತ್ಯ ಮೂಢ ಪರಮವೀಯಂತತೆ. ಭಗವದ್ಗೀತೆ ಹೇಳ್ತಾರೆ, ಅಭಿಮಾನ ಮೋಹರಹಿತನಾದವನು, ಸಂಘವೆಂಬ ದೋಷವನ್ನು ಗೆದ್ದಿರುವವನು, ಸಂಘವೆಂಬ ದೋಷ ಅಸಂಗ, ಸಂಘವೆಂಬ ದೋಷವನ್ನು ಗೆದ್ದಿರುವವನು ಆ ಸಂಘ ಅಂದರೆ ಆ ಅಕ್ಷರ ಶಬ್ದ ವಾಚ್ಯಾರ್ಥ ಪರಮಾತ್ಮನ ಸಂಘವನ್ನು ಮಾಡುವವನು. ಆ ಸಂಘ ಅಂದರೆ ಪರಮಾತ್ಮನ ಸಂಘ ಮಾಡುವವನು. ಆ ಸಂಘ ಅಂದರೆ ಸಂಘವನ್ನು ಬಿಟ್ಟವನು, ಇತರ ವಿಷಯಗಳ ಸಂಘವನ್ನು ಬಿಟ್ಟವನು.
ಆತ್ಮಜ್ಞಾನದಲ್ಲಿ ನಿಷ್ಠರಾದವನು, ಕಾಮದಿಂದ ದೂರವಾದವನು, ದುಃಖಗಳಿಂದ ದ್ವಂದ್ವದಿಂದ ಮುಕ್ತರಾದರು. ಇಂತಹ ಜ್ಞಾನಿಗಳು ಅವಿನಾಶಿಯಾದ ಪದಕ್ಕೆ ಹೋಗ್ತಾರೆ. ಯಾರು ಮರಣವನ್ನು ಎದುರು ನೋಡುತ್ತಾ ಮನೆಯನ್ನು ಬಿಟ್ಟು ತೀರ್ಥ ಸ್ಥಾನದಲ್ಲಿ ವಾಸ ಮಾಡ್ತಾನೋ, ಮುಕ್ತಿ ಕ್ಷೇತ್ರದಲ್ಲಿ ಮರಣ ಹೊಂತಾನೋ, ಅವನು ನಿಶ್ಚಯವಾಗಿ ಮೋಕ್ಷವನ್ನು ಹೊಂತಾನೆ. ಅಯೋಧ್ಯ, ಮಧುರಾ, ಮಾಯಾ, ಕಾಶಿ, ಕಾಂಚಿ, ಆವಂತಿಕ, ಪುರಿ, ದ್ವಾರವತಿ, ಜ್ಞೇಯ, ಸಪ್ತೈತ, ಮೋಕ್ಷದಾಯಿತ. ಬೆಳಿಗ್ಗೆ ಹೇಳ್ತೀವಿ ನಾವು ಎದ್ದು. ಅಯೋಧ್ಯ, ಮಧುರಾ, ಮಾಯಾ, ಕಾಶಿ, ಕಾಂಚಿ, ಆವಂತಿಕ, ದ್ವಾರಾವತಿ, ಈ 7 ಪುರಗಳು ಮೋಕ್ಷದಾಯಕ. ಈ ರೀತಿ ನಾನು ಹೇಳಿದ ಸನಾತನವಾದ ಮೋಕ್ಷ ಧರ್ಮವನ್ನು, ಈ ಸನಾತನ ಧರ್ಮಕ್ಕೆ ಸಮನಾದ ಧರ್ಮ ಯಾವುದೂ ಇಲ್ಲ ರೀ. ಹೀಗೆ ಹೇಳುವ ಧರ್ಮ ಸನಾತನ ಧರ್ಮ ಒಂದೇನೆ. ಇನ್ನು ಯಾವುದೂ ಈ ಧರ್ಮಕ್ಕೆ ಸಮ ಇಲ್ಲ. ಎಲ್ಲ ಧರ್ಮಗಳನ್ನು ನಶಿಸಿ ಹೋದರೂ ಈ ಧರ್ಮವನ್ನು ನಶಿಸಲು ಸಾಧ್ಯನೇ ಇಲ್ಲ. ಇಂತಹ ಮೋಕ್ಷ ಧರ್ಮವನ್ನು ಜ್ಞಾನ ವೈರಾಗ್ಯ ಸಹಿತ ಕೇಳಿದವನು ಮೋಕ್ಷವನ್ನು ಪಡೆಯುತ್ತಾನೆ. ಈ ರೀತಿ ಭಗವಂತ ಹೇಳ್ತಾನೆ, ಇದ್ದೇವಂ ಸರ್ವಶಾಸ್ತ್ರಾಣಂ ಸಾರೋದ್ಧಾರೋ ನಿರೂಪಿತ ಮಯಾತೆ ಷೋಡಸಾಧ್ಯಾಯೇ ಕಿಂ ಭೂಯ ಶ್ರೋತುಮಿಚ್ಛಸಿ. ಈ ರೀತಿ ಸಕಲ ಶಾಸ್ತ್ರಗಳ ಸಾರೋದ್ಧಾರವನ್ನು ನಾನು ನಿನಗೆ 16 ಅಧ್ಯಾಯಗಳನ್ನು ನಿರೂಪಿಸಿದ್ದೇನೆ, ಇದನ್ನು ಏನು ಕೇಳಲು ಇಚ್ಛಿಸುತ್ತೀಯಾ ಅಂತ ಕೇಳ್ತಾನೆ. ಮತ್ತೆ ಗರುಡದೇವರು ಹೇಳ್ತಾರೆ, ಭಗವಾನ್ ದೇವದೇವೇಶ ಶ್ರಾವಯಿತ್ವಾ ವಚೋಮೃತಂ ತಾರಿತೋಹಂ ತ್ವಯಾನಾಥ ಭವಸಾಗರತ ಪ್ರಭೋ. ನಿನ್ನ ಅಮೃತ ಉಪದೇಶವನ್ನು ನಾನು ಕೇಳಿದೆ, ನನ್ನನ್ನು ಭವಸಾಗರದಿಂದ ದಾಟಿಸಿಬಿಟ್ಟೆ. ಗರುಡದೇವರು ಹೇಳ್ತಾರೆ, ಈಗ ನನಗೆ ಸಂದೇಹ ಇಲ್ಲ, ನಾನು ಕೃತಾರ್ಥನಾಗಿಬಿಟ್ಟಿದ್ದೇನೆ. ಗರುಡ ಮೌನವಾಗಿ ಕುರಿತು ಧ್ಯಾನದಲ್ಲಿ ತಲ್ಲೀನನಾಗ್ತಾನೆ. ಸ್ಮರಣೆ ಮಾತ್ರದಿಂದಲೇ ದುರ್ಗತಿಯನ್ನು ಕಳೆಯುವ ಭಗವಂತ ಶ್ರೇಷ್ಠವಾದ ಭಕ್ತಿಯನ್ನು ಕೊಡುವ ಹರಿಯನನ್ನು ರಕ್ಷಿಸ್ತೀನಿ ಅಂತ ಹೇಳ್ತಾನೆ. ಗರುಡ ಪುರಾಣದ ಶ್ರವಣದ ಫಲವನ್ನು ಹೇಳ್ತಾರೆ. ಹೀಗೆ ಹೇಳುವ ಎಲ್ಲ ಔರ್ಧ್ವ ದೈಹಿಕ ಕ್ರಿಯೆಗಳನ್ನು 10 ದಿವಸಗಳೊಳಗೆ ಕೇಳಿದ. 10 ದಿನದ ಒಳಗೆ ಮನೆಯಲ್ಲಿ ಗರುಡ ಪುರಾಣ ಹೇಳಿಸ್ಬೇಕು. ಯಾರು ಮೃತನಾದರೆ 10ನೇ ದಿವಸ ಕೊನೆಯ ದಿವಸ ಹೇಳಿದರೆ ಎಲ್ಲ ಪಾಪಗಳಿಂದಲೂ ಬಿಡುಗಡೆಯಾಗತ್ತೆ. ಈ ಪರಲೋಕದ ಕರ್ಮ ಪಿತೃಗಳಿಗೆ ಮುಕ್ತಿ ಕೊಡುತ್ತೆ, ಮಗನಿಗೆ ಇಷ್ಟಪಟ್ಟ ಫಲಗಳನ್ನು ನೀಡುತ್ತೆ, ಪರಗಳಲ್ಲಿ ಸುಖವನ್ನುಂಟು ಮಾಡುತ್ತೆ. ಸತ್ತವರು ಅಷ್ಟೇ ಕೇಳಬೇಕು ಅಂತಲ್ಲ, ಮನೆಗಳಲ್ಲಿ ಬೇರೆಯವರೂ ಕೇಳಬಹುದು. ಯಾವ ನಾಸ್ತಿಕರು ನರಾಧಮರು ಈ ಕರ್ಮಗಳನ್ನು ಮಾಡುವುದಿಲ್ಲವೋ ಅವರಿಗೆ ನೀರು ಸುರೆಯ ರೀತಿಯಲ್ಲಿ ಕುಡಿಯಲು ಯೋಗ್ಯ ಆಗೋದಿಲ್ಲ. ದೇವತೆಗಳು ಪಿತೃಗಳು ಆ ನರಾಧಮರ ಮನೆಯ ಹತ್ರನೇ ಬರೋದಿಲ್ಲ. ಅವರ ಕೋಪದಿಂದ ಅವರ ಪುತ್ರರು ಪೌತ್ರರು ದುರ್ಗತಿಯನ್ನು ಹೊಂತಾರೆ. ಬ್ರಾಹ್ಮಣರಾಗಲಿ, ಕ್ಷತ್ರಿಯರಾಗಲಿ, ವೈಶ್ಯರಾಗಲಿ, ಶೂದ್ರರಾಗಲಿ ಎಲ್ಲ ಪ್ರೇತ ಕ್ರಿಯೆಗಳನ್ನು ಮಾಡದೇ ಇದ್ದರೆ ಅವು ಚಂಡಾಲರಿಗೆ ಸಮ ಅಂತ ಭಗವಂತ ಹೇಳ್ತಾನೆ. ಮಾತಾಪಿತೃಗಳು ಮರಣ ಹೊಂದಿದಾಗ ಗರುಡ ಪುರಾಣವನ್ನು ಕೇಳಿದರೆ ಪಿತೃಗಳು ಮುಕ್ತಿ ಪಡಿತಾರೆ, ಪುತ್ರನು ಸಂತತಿಯನ್ನು ಪಡೆಯುತ್ತಾನೆ. ಗರುಡ ಪುರಾಣವನ್ನು ಯಾರು ಕೇಳಲ್ವೋ ಅದನ್ನೇನು ಹೇಳಿಸೋದು ಅಂತ ಹೇಳಿಸಲಿಲ್ಲ. ಗಯಾಶ್ರಾದ್ದ ಯಾರು ಮಾಡಲಿಲ್ಲೋ, ವರ್ಷೋತ್ಸರ್ಗವನ್ನು ಯಾರು ಮಾಡಲಿಲ್ಲೋ, ಮಾಸಿಕ ವಾರ್ಷಿಕ ಶ್ರಾದ್ದಗಳನ್ನು ಯಾರು ಮಾಡೋದೇ ಇಲ್ವೋ ಅವನು ಹೇಗೆ ಪುತ್ರ ಅಂತ ಕರೆಸ್ಕೊಳ್ತಾನೆ? ಪುತ್ರ ಅಂತ ಕರೀಲಿಕ್ಕೆ ಆಗಲ್ಲ. ಅವನಿಗೆ 3 ಋಣಗಳಿಂದ ಮುಕ್ತನಾಗಲಿಕ್ಕೆ ಆಗಲ್ಲ. ಮಾತಾಪಿತೃಗಳನ್ನು ಅವನಿಗೆ ದಾಟಿಸ್ಲಿಕ್ಕೂ ಸಮರ್ಥ ಆಗಲ್ಲ. ಆದ್ದರಿಂದ ಎಲ್ಲ ಪ್ರಯತ್ನಗಳಿಂದಲೂ ಗರುಡ ಪುರಾಣವನ್ನು ಮನುಷ್ಯರು ಕೇಳಲೇಬೇಕು. ಇದು ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಕೊಡುವಂತಹದ್ದು. ಈ ಗರುಡ ಪುರಾಣಂ ಗಾರುಡಂ ಪುಣ್ಯಂ ಪವಿತ್ರಂ ಪಾಪನಾಶನಂ ಶೃಣ್ವತಾಂ ಕಾಮನಾಪೂರಂ ಶ್ರೋತವ್ಯಂ ಸರ್ವದೈವಹಿ. ಈ ಗರುಡ ಪುರಾಣ ಪುಣ್ಯಕರ, ಪವಿತ್ರ, ಪಾಪನಾಶಕ ಆಗಿದೆ. ಇದನ್ನು ಕೇಳಿದವರ ಇಚ್ಛೆಗಳು ಪೂರೈಸುತ್ತವೆ. ಆದ್ದರಿಂದ ಇದನ್ನು ಯಾವಾಗಲೂ ಕೇಳಬೇಕು. ನೋಡಿ, ಇದು ಮೈಲಿಗೆ ಪುರಾಣ ಅಲ್ಲ, ಸಾತ್ವಿಕ ಪುರಾಣ. ಇದು ಬ್ರಾಹ್ಮಣನಿಗೆ ವಿದ್ಯೆ ಲಭಿಸತ್ತೆ ಇದನ್ನು ಕೇಳಿದರೆ, ಕ್ಷತ್ರಿಯನಿಗೆ ಭೂಮಿ ದೊರಕತ್ತೆ, ವೈಶ್ಯನು ಧನಿಕನಾಗ್ತಾನೆ, ಶೂದ್ರನು ಕರ್ಮಗಳಲ್ಲಿ ಶುದ್ಧನಾಗ್ತಾನೆ. ಗರುಡ ಪುರಾಣವನ್ನು ಕೇಳಿ ವಾಚಕನಿಗೆ ಹಿಂದೆ ಹೇಳಿದ ಸೇನಾದಿ ಎಲ್ಲ ದಾನಗಳನ್ನು ಕೊಡಬೇಕು. ಆ 10 ದಿನ ಕರ್ಮ ಮಾಡ್ತಾರಲ್ಲ ಅವರಿಗೆ ದಾನ ಕೊಡಬೇಕು. ಯಾರು ಗರುಡ ಪುರಾಣ ಹೇಳ್ತಾರಲ್ಲ ಅವರಿಗೆ ಕೊಡದಿದ್ದರೆ ಏನೂ ಫಲ ಇಲ್ಲ ಅಂತ ಹೇಳ್ತಾರೆ. ಮೊದಲು ಪುರಾಣವನ್ನು ಪೂಜೆ ಮಾಡಬೇಕು. ಅದರ ನಂತರ ವಾಚಕನನ್ನು ವಸ್ತ್ರ, ಅಲಂಕಾರ, ಗೋದಾನ, ದಕ್ಷಿಣೆಗಳಿಂದ ಪೂರ್ವಕವಾಗಿ ಪೂಜೆ ಮಾಡಬೇಕು ಅಂತ ಭಗವಂತ ಹೇಳ್ತಾನೆ. ಬಹಳ ಪುಣ್ಯ ಫಲಗಳನ್ನು ಪಡೆಯಲು ಅನ್ನದಾನ, ಸುವರ್ಣದಾನ, ಹೆಚ್ಚಾದ ಭೂಮಿಯ ದಾನಗಳಿಂದ ವಾಚಕನನ್ನು ಭಕ್ತಿಯಿಂದ ಪೂಜಿಸಬೇಕು. ವಾಚಕನ ಪೂಜೆಯಿಂದಲೇ ನಾನು ಪೂಜಿತನಾಗ್ತೇನೆ ಅಂತ ಭಗವಂತ ಹೇಳ್ತಾನೆ. ಇದರಲ್ಲಿ ಸಂಶಯ ಇಲ್ಲ. ವಾಚಕನು ಸಂತುಷ್ಟನಾದರೆ ನಾನೂ ಸಂತುಷ್ಟನಾಗ್ತೇನೆ. ವಾಚಕ ಸ್ಯಾರ್ಚನೇನೈವ ಪೂಜಿತೋಹಂ ನ ಸಂಶಯ ಸಂತುಷ್ಟೇ ತುಷ್ಟಿತಾಮ್ಯಾಮಿ ವಾಚಕೆ ನಾತ್ರ ಸಂಶಯ. ಹಾಗೆ ಹೇಳಿ ಭಗವಂತ ಹೇಳ್ತಾನೆ, ಈ ಪುರಾಣವನ್ನು
ಯಾರು ಹೇಳಿದರೋ, ಯಾರು ಶ್ರದ್ಧೆಯಿಂದ ಹೇಳಿದ್ದಾರೋ, ಯಾರು ಶ್ರದ್ಧೆಯಿಂದ ಕೇಳ್ತಾರೋ ಅವರಿಗೆಲ್ಲ ಎಲ್ಲ ಪುಣ್ಯಗಳು ಬಂದು ಅವರ ಶ್ರದ್ಧೆಯಿಂದ ಕೇಳಿಕೆಗೆ ಹೇಳುವಿಕೆಗೆ ಅನುಗುಣವಾಗಿ ಅವರ ಕರ್ಮಫಲವನ್ನು ಕ್ಷಯ ಮಾಡ್ತಾನೆ ಭಗವಂತ. ಅವರಿಗೆ ಮುಕ್ತಿಯನ್ನು ಕೊಡುವುದರಲ್ಲಿ ಇರುವ ಅಡಚಣೆಯನ್ನು ಪರಿಹಾರ ಮಾಡಿ ಮೋಕ್ಷವನ್ನು ಕೊಡ್ತಾನೆ ಭಗವಂತ. ಈ ರೀತಿ ಗರುಡನಿಗೆ ಭಗವಂತ ಉಪದೇಶ ಮಾಡಿ ಗರುಡ ಪುರಾಣವನ್ನು ಬಹಳ ಅದ್ಭುತವಾದ ಪುರಾಣ. 19,000 ಶ್ಲೋಕಗಳಿದ್ದಾವೆ. ಅದರಲ್ಲಿ ಪ್ರೇತಕಾಂಡ ಅನ್ನುವುದು ಈಗ ಹೇಳಿದ ಒಂದು ಕಾಂಡ, ಬ್ರಹ್ಮಕಾಂಡ ಅದೆಲ್ಲ ಇದೆ. ಬ್ರಹ್ಮಕಾಂಡ ಬಹಳ ಅದ್ಭುತವಾದ ಕಾಂಡ. ಆಚಾರ್ಯರು ಬ್ರಹ್ಮಕಾಂಡದ ವಿವರಣೆ ತಮ್ಮ ಗ್ರಂಥದಲ್ಲಿ ಬ್ರಹ್ಮಕಾಂಡದ ಉಲ್ಲೇಖವನ್ನು ಮಾಡ್ತಾರೆ. ಅತಿ ಗಾರುಡೆ ಅಂತಂದ್ರೆ ಬ್ರಹ್ಮಕಾಂಡದಲ್ಲಿ ಬರುತ್ತೆ. ಎಲ್ಲೆಲ್ಲೂ ಏನು ಹೇಳಿಲ್ಲ ಅಂತಹ ವಿಶಿಷ್ಟ ವಿಷಯಗಳನ್ನು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಇಂತಹ ಪ್ರವಚನವನ್ನು ಗುರುಗಳ ಅನುಗ್ರಹದಿಂದ ಯಥಾಶಕ್ತಿ ಯಥಾಮತಿ ನಾನು ಹೇಳಿದ್ದೇನೆ. ಇದಕ್ಕೆ ಅನುವು ಮಾಡಿಕೊಟ್ಟ ರಾಘವೇಂದ್ರ ಸ್ವಾಮಿ ಮಠದ ಅಧಿಕಾರಿಗಳಿಗೂ ಮಧು ಸಂಘದ ಅಧಿಕಾರಿಗಳಿಗೂ ಈ ಭಗವಂತ ಸರ್ವ ಪಿತ್ರಂತರ್ಯಾಮಿಯಾದ ಮುಖ್ಯ ಪ್ರಾಣದ ಅಂತರ್ಯಾಮಿಯಾಗದ ಶ್ರೀ ಮಧ್ವವಲ್ಲಭ ಜನಾರ್ದನ ಇವರಿಗೆ ಸರ್ವ ಅಭೀಷ್ಟಗಳನ್ನು ಕೊಡಲಿ, ಮೋಕ್ಷವನ್ನು ಕೊಡಲಿ, ಅವರ ಮುಕ್ತಿ ಮಾರ್ಗದಲ್ಲಿ ಸರಿಸಿ. ಯಾರು ಇದನ್ನು ಕೇಳ್ತಿದ್ದಾರೋ ಮುಂದೆ ಅವರು ಕೇಳುವ ಅವರ ಮಕ್ಕಳು ಮೊಮ್ಮಕ್ಕಳಿಗೂ ಒಳ್ಳೆಯ ಬುದ್ಧಿ ಬಂದು ತಂದೆ ತಾಯಿಗಳ ಕಾರ್ಯವನ್ನು ಮಾಡುವಂತಾಗಿ ಮೋಕ್ಷವನ್ನು ಪಡೆಯಲಿ, ಮೋಕ್ಷಕ್ಕೆ ಹೋಗಲಿಕ್ಕೆ ದಾರಿಯನ್ನು ಕಂಡುಕೊಳ್ಳಲಿ, ತಂದೆ ತಾಯಿಗಳಿಗೆ ಗೌರವ ಕೊಡುವುದನ್ನು ಕಲಿಯಬೇಕು. ಇದು ಹೇಳಿದ ಸಾರ್ಥಕ ಏನಪ್ಪ ಅಂದರೆ ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ, ಎಲ್ಲ ಸಾಮಾನ್ಯ ಮನುಷ್ಯರಿಗೂ ಗೌರವ ಕೊಡುವುದನ್ನು ಕಲಿತರೆ ಪುರಾಣ ಕೇಳಿದ್ದಕ್ಕೂ ಹೇಳಿದ್ದಕ್ಕೂ ಸಾರ್ಥಕ್ಯ ಆಗತ್ತೆ. ಹಾಗಾಗಿ ಈ ಪುರಾಣವನ್ನು, ಈ ಗರುಡ ಪುರಾಣವನ್ನು ಯಾರು ಆಯೋಜಿಸಿದರೋ, ಯಾರು ಪ್ರಾಯೋಜಿಸಿದರೋ, ಈ ಸ್ಥಳಕ್ಕೆ ಅನುಮತಿ ಮಾಡಿಕೊಟ್ಟರೋ ಅವರಿಗೆಲ್ಲರೂ ಮಧುವಲ್ಲಭ ಜನಾರ್ದನ ಆಯುಷು, ಆರೋಗ್ಯ, ಸಂಪತ್ತು, ಐಶ್ವರ್ಯ, ವೃದ್ಧಿಯನ್ನು ಕೊಡಲಿ ಅಂತ ಹೇಳಿಬಿಟ್ಟು ಈ 2 ವಚನವನ್ನು ನಮ್ಮ ಗುರುಗಳ ಅಂತರ್ಗತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ ಶ್ರೀ ಭಾರತೀರಮಣ ಪುರಾಣ ಅಂತರ್ಗತ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸುತ್ತಿದ್ದೇನೆ. ನಾನು ಹೇಳಿದ್ದೇನೆ ಅಂತ ಅಲ್ಲರಿ, ಇದರಲ್ಲಿ ನನ್ನದೇನೂ ಇಲ್ಲ. ಇದನ್ನು ನನ್ನ ಗುರುಗಳು ಹಾಗೂ ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರು, ಮುಖ್ಯ ಪ್ರಾಣದವರ ಅಂತರ್ಯಾಮಿಯಾದ ಭಗವಂತ ಈ ನನ್ನಲ್ಲಿ ನಿಂತು ಅವನು ನುಡಿಸಿದ್ದಾನೆ ಅಂತ ಹೇಳಬಹುದು ಹೊರತನೆ ನಾನು ಹೇಳಿದ್ದೇನೆ ಅನ್ನೋದು ಉದ್ದಟತನ ಆಗತ್ತೆ. ಅವನು ನಿಂತು ನಡೆಸಿದ್ದಾನೆ ನಿಮ್ಮಿಂದ, ಅವನೇ ನಿಂತು ಬಿಟ್ಟು ನಿಮ್ಮ ಕರುಣಾಭಿಮಾನಿ ದೇವತೆಗಳ ಒಳಗಡೆ ಮುಖ್ಯ ಪ್ರಾಣ ದೇವರು ನಿಂತು ಬಿಟ್ಟು ಅವರ ಅಂತರ್ಯಾಮಿಯಾಗಿ ಭಗವಂತ ನಿಂತು ಬಿಟ್ಟು ನಿಮ್ಮಂದ ಕೇಳಿಸ್ತಿದ್ದಾನೆ. ಅವನು ನಮ್ಮಿಂದ ಹೇಳಿಸ್ತಾ ಇದ್ದಾನೆ. ನಿಮ್ಮನ್ನು ಕೇಳಿಸ್ತಾ ಎಲ್ಲ ಕರ್ಮಗಳನ್ನು, ಈ ಎಲ್ಲ ಕರ್ಮಗಳನ್ನು ಸರ್ವೇಂದ್ರಿಯ ಪ್ರೇರಕಸ್ಥ ಮುಖ್ಯ ಪ್ರಾಣ ವಿಷ್ಣುನ ಅವನಿಗೆ ವಿಷ್ಣುವಿಗೆ ಅರ್ಪಿಸೋಣ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾಮ ಅನ್ಸುತ್ರಭಾವತ್ ಕರೋತಿ ಯದ್ದ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ನಾರಾಯಣ ಸಮರ್ಪಯಾಮಿ. ಕೃಷ್ಣ ಅರ್ಪಣ.